ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಒಂದು ಮನೆಯಲ್ಲಿ ನಗು ತುಂಬಬೇಕು ಅಂದರೆ ಆ ಮನೆಗೆ ಮಗು ಬರಬೇಕು. ಆ ರೀತಿ ಎಷ್ಟೋ ಮನೆಯಲ್ಲಿ ನಗುವನ್ನು ತುಂಬಿಸಿದಂಥವರು ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ. ಅವರನ್ನು ಮಹಾತಾಯಿ ಅಂತಾರೆ. ಅವರಿಂದಾಗಿ ಮಗುವನ್ನು ಪಡೆದವರು, ಅವರ ಸಲಹೆಯಿಂದ, ಅವರ ಮಾರ್ಗದರ್ಶನದಿಂದ ಮಗುವನ್ನು ಪಡೆದಂಥವರು ಅವರನ್ನು ಮದರ್ ಇಂಡಿಯಾ ಅಂಥೇಳಿ ಕರೀತಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅತಿಥಿ. ನಾನು ನನ್ನ ಸಾಧನೆ ಕಾರ್ಯಕ್ರಮದ ಮೂಲಕ ನಾವು ಯಾರ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಅಂತಂದರೆ ಅದು ಬೇರೆ ಯಾರೂ ಅಲ್ಲ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿರುವಂಥ ಪದ್ಮಶ್ರೀ ಡಾಕ್ಟರ್ ಕಾಮಿನಿ ರಾವ್, ಖ್ಯಾತ ಪ್ರಸೂತಿ ತಜ್ಞೆ ಹಾಗೆ ಸ್ತ್ರೀರೋಗ ತಜ್ಞೆ. ಬನ್ನಿ ಅವರನ್ನೇ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ಕಾಮಿನಿ ರಾವ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಒಂದು ಮನೆಯಲ್ಲಿ ಮಗು ಬರಬೇಕು, ವಿಶೇಷ ಅತಿಥಿಯಾಗಿ ನಮ್ಮ ಜೀವನದ ಭಾಗ ಆಗಬೇಕು ಅನ್ನೋದು ಎಷ್ಟೋ ಗಂಡ ಹೆಂಡತಿಯರ ಕನಸು, ಎಷ್ಟೋ ದಂಪತಿಗಳ ಕನಸು. ಕೆಲವರಿಗೆ ಅದು ದೇವರು ಕೊಟ್ಬಿಡ್ತಾನೆ ಈಸಿಯಾಗಿ, ಮತ್ತು ಕೆಲವರು ಅದಕ್ಕಾಗಿ ಹರಕೆ ಕಟ್ಕೊಳ್ಳದೇ ಇರುವಂಥ ದೇಗುಲಗಳಿಲ್ಲ, ಹೋಗದೇ ಇರುವಂಥ ಆಸ್ಪತ್ರೆಗಳಿಲ್ಲ. ಅಂತಹ ತಾಯಂದಿರ ಬಾಳಿನಲ್ಲಿ ಬೆಳಕಾಗಿ ಬಂದಂಥವ್ರು ನೀವು. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಇನ್ನೂ ಇವಾಗ 40 ವರ್ಷ ಆಗಿದೆ ಇದು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಆದ್ರೂ ಇವತ್ತಿಗೂ ಒಂದು ಮಗು ಹೆರಿಗೆ ಆದರೆ ಅಷ್ಟೇ ಖುಷಿ ಆಗುತ್ತೆ. 40 years ago ನಾನು ಹೆರಿಗೆ ಮಾಡಿದ್ದು ಪೇಷನ್ಸು ಎಷ್ಟು ಖುಷಿ ಕೊಟ್ಟಿತ್ತು, ಹಾಗೆ ಅಷ್ಟು ಖುಷಿ ಕೊಡುತ್ತೆ ಇವತ್ತಿಗೂ. ಅಂದರೆ ನಿಮಗೆ ಅರ್ಥ ಆಗಬೇಕು ಎಷ್ಟು ಪ್ಯಾಷನ್ ಇದೆ ಆ ಸಬ್ಜೆಕ್ಟ್ ಮೇಲೆ ಅಂತ. ನಿಜ. ಸ್ತ್ರೀರೋಗ ಅಥವಾ ಪ್ರಸೂತಿ ವಿಚಾರದಲ್ಲಿ ಡಾಕ್ಟರ್ ಕಾಮಿನಿ ರಾವ್ ಅವರು ಎಷ್ಟು ದೊಡ್ಡ ಹೆಸರು ಮಾಡಿದ್ದಾರೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಬಟ್ ಗೊತ್ತಿಲ್ಲದೆ ಇರೋದೇನು ಅಂತಂದರೆ ಡಾಕ್ಟರ್ ಕಾಮಿನಿ ರಾವ್ ಆ್ಯಕ್ಚುಲಿ ಯಾರು, ಅವ್ರ ಜೀವನ ಹೇಗೆ ಆರಂಭ ಆಯಿತು? ಎಲ್ಲರೂ ಅಂದ್ಕೊಳ್ಳೋ ಹಾಗೆ ನಿಜಕ್ಕೂ ಅವ್ರು ಚಿನ್ನದ ಸ್ಪೂನನ್ನು ಇಟ್ಕೊಂಡು ಬಂದಿದ್ರಾ? ಈ ರೀತಿಯಾದಂತಹ 10 ಪ್ರಶ್ನೆಗಳು. ಆ ಪ್ರಶ್ನೆಗಳಿಗೆ ನಮ್ಮ ವೀಕ್ಷಕರಿಗೆ ಉತ್ತರವನ್ನು ಕೊಡಿಸಬೇಕು ಅನ್ನುವಂಥ ಆಸೆ ನಂದು. ಹಾಗಾಗಿ ಮೊದಲಿಗೆ ನಿಮ್ಮ ಬಾಲ್ಯದಿಂದ ಸ್ಟೋರಿಯನ್ನು ಶುರು ಮಾಡೋಣ. ನಾನು ನಮ್ಮ ತಂದೆ ಡಾಕ್ಟ್ರು, ನಮ್ಮ ತಾಯಿ ಡಾಕ್ಟ್ರ್ ಅಲ್ಲ, ಹೌಸ್ ವೈಫ್. ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂದರೆ ನಾವು 5 ಜನ, ನಾನು ಮಧ್ಯೆಯವಳು. ಅದಕ್ಕೆ ನಮ್ಮ ತಂದೆ ತಾಯಿ ಅವರು ಅರ್ಜುನ ಅಂತಲೇ ಕರಿತಾಯಿದ್ರು ನನ್ನ. ನಾನು 3ನೇವಳು ನಮ್ಮ ತಂದೆ ತಾಯಿಗೆ. ಆ್ಯಂಡ್ ನಾನು ಆ್ಯಬ್ಸಲ್ಯೂಟ್ಲಿ ಮೀಡಿಯಾಕರ್. ಅಂದರೆ ನಾನು ಮಾತಾಡೋಕ್ಕೆ ಶುರು ಮಾಡಿದಾಗೆ 2 ವರ್ಷ ನಮ್ಮ ತಾಯಿ ತಿಳ್ಕೊಂಡಿದ್ರು ನಾನು ಸ್ವಲ್ಪ ಬುದ್ಧಿಮಾಂದ್ಯ ಅಂತ. ಸೊ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟಿಗೂ ಕರ್ಕೊಂಡು ಹೋಗಿದ್ರು. ಏನು ಹುಡುಗಿ ಮಾತಾಡ್ತಾ ಇಲ್ಲ, ಏನು ಮಾಡೋದು ಅಂತ. ಬಟ್ ಊಟ ಚೆನ್ನಾಗಿ ಮಾಡ್ತಾಯಿದ್ದೆ, ನಿದ್ದೆ ಚೆನ್ನಾಗಿ ಮಾಡ್ತಾಯಿದ್ದೆ, ಮಾತಾಡ್ತಾ ಇರಲಿಲ್ಲ. ಸೊ ಅಲ್ಲಿ ಕರ್ಕೊಂಡು ಹೋದರು. ಅವರೆಲ್ಲ ಟೆಸ್ಟ್ ಮಾಡಿದರು. ಏನಿಲ್ಲ, ಸ್ವಲ್ಪ ತಡ ಆಗುತ್ತೆ, ಬಾಕಿದೆಲ್ಲ ಏನು ಚೆನ್ನಾಗಿದ್ದಾಳೆ, ನಥಿಂಗ್ ಟು ವರಿ. ಆ ಟೈಮ್ನಲ್ಲಿ ನಾವೆಲ್ಲ ಪ್ರೈಮ್ರಿ ಏನೋ UKG LKG ಅಂತೆಲ್ಲ ಏನಿರಲಿಲ್ಲ. ಸ್ಟ್ರೇಟ್ ಅವೇ 6 yearsಗೆ ನಾವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗ್ತಾಯಿದ್ವಿ. ಸೊ ಮನೆಯಲ್ಲಿ ಕೇಳ್ತಾಯಿದ್ರು ಯಾವಾಗ ಕಾಮಿನಿ ಮಾತಾಡ್ತಾಳೆ ಅಂತ. 2 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡಿದೆ ಮಾತಾಡೋದಕ್ಕೆ. ಆಮೇಲೆ ಎಲ್ಲ ಕಡೆ ಸ್ವಿಚ್ ಹುಡುಕ್ತಾಯಿದ್ರು ನಮ್ಮ ತಾಯಿ, ಇದು ಆಫ್ ಬಟನ್ ಎಲ್ಲಿ ಮಾಡಲಿ ಅಂತ. ಸೊ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಸ್ಟಾಪ್ ಮಾಡಲಿಲ್ಲ. ಸೊ ಸ್ಟಾರ್ಟ್ ಮಾಡೋದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇತ್ತು. ಸೊ ನಾನು ಏನು ಗೋಲ್ಡನ್ ಸ್ಪೂನ್ ಏನಿಲ್ಲ, ಎಲ್ಲರ ಥರನೇ ನಾನು ಊಟ ಮಾಡ್ತಾಯಿದ್ದೆ. ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ನಾನು ಬಂದಿದ್ದು. ಬಟ್ ನಂದು ಲೆವೆಲ್ ಏನಂದರೆ ನಾಟ್ ಎನಿ ಗ್ರೇಟ್ ಪರ್ಸನ್. ಅವ್ರೇನು ತಿಳ್ಕೊಂಡಿದ್ರು, ಅಯ್ಯೋ ರಾಮ ಅಟ್ಲೀಸ್ಟ್ ಒಂದು 10th ಸ್ಟ್ಯಾಂಡರ್ಡ್ ಪಾಸ್ ಆದರೆ ಸಾಕಪ್ಪ ಅಂತ ನಮ್ಮ ತಾಯಿ ಅವ್ರ ಮನಸ್ಸಿನಲ್ಲಿ ಅದು ಇಟ್ಕೊಂಡಿದ್ರು. ಇದೇನು ಸರಿಯಾಗಿ ಓದಲ್ಲ ಬಿಡಲ್ಲ ಅಂತ. ನನ್ನ ಮನಸ್ಸಿನಲ್ಲಿ ಏನು ಅಂದರೆ ಯಾಕೆ ಓದಬೇಕು, ಓದಿ ಏನು ಮಾಡಬೇಕು ಅಂತ ಆ ಥರದ ವಿಚಾರಣೆ ಇತ್ತು. ಅದ್ರ ಮಿಡ್ಲಲ್ಲಿ ಒಂದು ಘಟನೆ ನಡೆಯುತ್ತೆ. ಟೀಚರ್ ಬಂದು ಕಂಪ್ಲೇಂಟ್ ಹೇಳ್ತಾರೆ, ನಿಮ್ಮ ಹುಡುಗಿ ಏನೂ ಓದ್ತಾ ಇಲ್ಲ, ಇವಳ ಜೀವನದಲ್ಲಿ ಏನೂ ಮಾಡೋದಿಲ್ಲ ಅಂಥೇಳಿ ಕಂಪ್ಲೇಂಟ್ ಬರುತ್ತೆ. ಆಗ ನಿಮ್ಮ ತಂದೆ ಏನೋ ಹೇಳ್ತಾರಂತೆ. ಅದಾದಮೇಲೆ ಡಾಕ್ಟರ್ ಕಾಮಿನಿ ರಾವ್ ಅವರ ಜರ್ನಿನೇ ಅದೊಂದು ಬೇರೆ ರೀತಿ ಆಗಿ ಹೋಗ್ಬಿಡುತ್ತೆ ಅಂತ ಕೇಳ್ಪಟ್ಟೆ. ಅದನ್ನು ಹೇಳಬಹುದಾ ಅಂಥೇಳಿ? ಅದರಲ್ಲಿ ನಮ್ಮ ಟೀಚರ್ ಹೋಗ್ಬಿಟ್ಟು ನಮ್ಮ ತಂದೆ
ಕರೆದಿದ್ರು ಸ್ಕೂಲಿಗೆ. ಅವ್ರು ಹೇಳ್ತಾರೆ ನಿಮ್ಮ ಮಗಳು ಅನ್ಕೋ ಓದಲ್ಲ, ನಾವು ಎಷ್ಟು ಹೇಳಿದ್ರು ಅವಳು ಹಠ ಮಾಡ್ತಾಳೆ, ಯಾಕೆ ಓದಬೇಕು ಅಂತ. ಸೊ ಅದಕ್ಕೆ ನಮ್ಮ ತಂದೆ ಹೇಳಿದರು, ಆಗಲಿ ಅಮ್ಮ ನೀನು ಓದಬೇಡ, ನಾನು ಏನು ನಿನ್ನ ಫೋರ್ಸ್ ಮಾಡಲ್ಲ. ನೀನು ಒಂದು ಪತ್ರ ನಿಮ್ಮ ಯಜಮಾನ್ರಿಗೆ ಬರೆಯೋಕ್ಕೆ ಬಂದರೆ ಇಂಗ್ಲೀಷ್ನಲ್ಲಿ ನಿನ್ನ ಮದುವೆ ಮಾಡಿಬಿಟ್ಟು ಕಳಿಸ್ಬಿಡ್ತೀನಿ, ನೀನೇನು ಓದಬೇಡ, ನಾನು ಏನೂ ಹೇಳಲ್ಲ. ನಾನು ನನ್ನ ಮದುವೆ ಮಾಡಾಕ್ಬಿಡ್ತೀರಾ? ಹೌದು, ಮತ್ತು ಇನ್ನೇನು ಓದಲ್ಲ ಬಿಡಲ್ಲ ಅಂತಂದರೆ ಇನ್ನೇನು, ಅದೇ ಒಂದು ದಾರಿನಾ? ಅದೇ ಒಂದು ದಾರಿ. ದೆನ್ ಯೋಚನೆ ಮಾಡಿದೆ, ಅಯ್ಯೋ ರಾಮ, ಅಲ್ಲೊಂದು ಹೋಗ್ಬೇಕಾ ಮದುವೆ ಹಾಕ್ಕೊಂಡು, ಬೇಡಪ್ಪ ಇದೇ ಬೆಟರ್ ಓದೋದು ಅಂತ. ಆವತ್ತು ಅದು ಸ್ಟಾರ್ಟ್ ಮಾಡಿದೆ ಓದೋಕ್ಕೆ, ಅದು 5ನೇ ಕ್ಲಾಸ್ನಲ್ಲಿ. ಆಮೇಲೆ ಹಿಂದೆ ನೋಡಲಿಲ್ಲ, ಓದೋಕ್ಕೆ ಶುರು ಮಾಡಿದೆ ನಾನು. ಅದು ಜಾಸ್ತಿ ಹೆದರಿಸ್ಲಿಲ್ಲ, ಇಷ್ಟೇ ಹೇಳಿದರು, ಹೊಡೆಯೋದು ಬಡಿಯೋದು ಏನಿಲ್ಲ, ನೀನು ಓದದೇ ಇದ್ದರೆ ನಿಂದು ಇದೇ ನಿನ್ನ ಹಣೆ ಬರ ಅಂತ. ಆ ಥರ ಗಂಡಸರು ಹೆಂಗಸರು ಅಂತ ನಮ್ಮ ತಂದೆ ಯಾವುದೂ ಭೇದ ಮಾಡಲಿಲ್ಲ. ಎಲ್ಲರಿಗೂ ಓದಿಸ್ತೀನಿ, ಬಟ್ ನೀವು ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ತಂದೆಯವರದ್ದೇ ಒಂದು ಆಸ್ಪತ್ರೆ ಇರುತ್ತೆ. ಡಾಕ್ಟರ್ ಆಗಬೇಕು ಅನ್ನೋದು ಸಣ್ಣ ವಯಸ್ಸಿಂದಾನೇ ಡಾಕ್ಟರ್ ಕಾಮಿನಿ ರಾವ್ ಅವರ ಕನಸಾಗಿತ್ತಾ? ಅವರು ಕನಸು ಮಾಡಿಸ್ಕೊಳ್ಳೋಕ್ಕೆ ಅಥವಾ ನಿದ್ದೆ ಮಾಡೋದಕ್ಕೆ ಬಿಡಲಿಲ್ಲ. ಆ ಬೆಳಗಿನ ಕನಸು, ಡೇ ಡ್ರೀಮ್ಸ್ ಅಂತಾರಲ್ಲ, ಆ ಕನಸು ನಾನು ನಿದ್ದೆ ಮಾಡೋಕ್ಕೆ ಬಿಡಲಿಲ್ಲ. ಕಾಮಿನಿ ಇದಾಗಬೇಕು ನೀನು, ಕಾಮಿನಿ ಇದಾಗಬೇಕು ಅಂತ ಗೈನಕಾಲಜಿಸ್ಟ್ ಅಂತ ಅವ್ರ ತಲೆಯಲ್ಲಿ ತುಂಬಿಟ್ರು ನನಗೆ. ಹಿಂಗಾಗಬೇಕು ಕಾಮಿನಿ, ಹಿಂಗಾಗಬೇಕು. ಯಾಕಂದರೆ ನಾನು ತುಂಬ ಫೇವ್ರೆಟ್ಟು ನಮ್ಮ ತಂದೆಗೆ. ಸೊ ಅವ್ರ ಕನಸಿನಲ್ಲಿ ಮನಸ್ಸಿನಲ್ಲಿ ಎಲ್ಲನೂ ನಾನೊಂದು ಗೈನಕಾಲಜಿಸ್ಟ್ ಆಗಬೇಕಂತಿತ್ತು ಅವ್ರಿಗೆ. ಸೊ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾಯಿದ್ರು, ಯಾವ ಫಂಕ್ಷನ್ನಲ್ಲಿದ್ರೂ ನನ್ನ ಅವ್ರ ಪಕ್ಕದಲ್ಲೇ ಕೂರಿಸ್ಕೊಳ್ತಾಯಿದ್ರು. ಸೊ ಆ ಥರ ಏನಾಗಿತ್ತು, ನನಗೇನು ಬೇರೆ ಯಾವ ಯೋಚನೆಯೂ ಇಲ್ಲ, ಬಟ್ ಡಾಕ್ಟರ್ ಆಗೋದಕ್ಕೋಸ್ಕರ. ಸೊ ಅದಕ್ಕೆ ಅದೇ. ಓಕೆ, ಇದೇ ಗ್ಯಾಪಲ್ಲಿ ಓದ್ತಾ ಇರುವಾಗಲೇ ನಿಮಗೆ ನಿಮ್ಮ ಬಾಳ ಸಂಗಾತಿಯ ಪರಿಚಯ ಆಗುತ್ತೆ. ಆನಂತರ ಮದುವೆ ಆಗ್ತೀರಿ. ಆ ಮದುವೆಯಾದ ನಂತರದಲ್ಲಿ ವಿದೇಶಕ್ಕೆ ಅಧ್ಯಯನಕ್ಕೆ ಹೋಗ್ತೀರಿ. ಆ ಅಧ್ಯಯನಕ್ಕೆ ಹೋದಾಗ ನೀವು ಅನುಭವಿಸಿದಂಥ ನೋವು, ನೀವು ಅನುಭವಿಸಿದಂಥ ಕಷ್ಟ, ಅದನ್ನು ನೀವು ನಮ್ಮ ವೀಕ್ಷಕರ ಜೊತೆ ಶೇರ್ ಮಾಡ್ಕೋಬೇಕು. ಯಾಕಂದರೆ ಕಾಮಿನಿ ರಾವ್ ಅವರು, ಪದ್ಮಶ್ರೀ ಕಾಮಿನಿ ರಾವ್ ಅಂದರೆ ಜನರಿಗಿರುವಂಥ ಒಂದು ಪಿಕ್ಚರೇ ಬೇರೆ. ಅವ್ರ ಹಿಂದೆ ಇರುವಂಥ ಕಷ್ಟ, ಅವರು ಎಂತಹ ಸವಾಲುಗಳನ್ನು ಮೆಟ್ಟಿ ಈ ಜಾಗಕ್ಕೆ ಬಂದು ನಿಂತ್ಕೊಂಡ್ರು ಅನ್ನೋದು ನಮ್ಮ ವೀಕ್ಷಕರಿಗೆ ಅರಿವಾಗಬೇಕು ಅನ್ನೋದು ನನ್ನ ಆಸೆ. ಅದನ್ನು ತಿಳಿಸಬಹುದಾ ಅಂಥೇಳಿ. ನೋಡಿ, ಇವಾಗ ಏನಾದರೂ ಸಾಧನೆ ಮಾಡಬೇಕಾದ್ರೆ ಏನಾದರೂ ಕಳ್ಕೋಬೇಕು. ನೋ ಗೇನ್ ವಿದೌಟ್ ಪೇನ್. ಸೊ ಇವಾಗ ನಾನು ಆಚೆ ಕಡೆ ಹೋಗಬೇಕು, ಮತ್ತು ಇದು ಅಬ್ರಾಡ್ ಹೋಗಬೇಕಾದ್ರೆ ನಂದೊಂದು ಮಗು, 1 ವರ್ಷದ ಮಗು, ನಾನು ಮನೆಯಲ್ಲಿ ಬಿಡಬೇಕಾಯ್ತು. ಬಿಕಾಸ್ ನಾನು ಅಲ್ಲಿ ಹೋಗಿ ಫಸ್ಟು ನನಗೆ ಎಲ್ಲಿದೆ ಜಾಗ ಅಂತ ಗೊತ್ತಿಲ್ಲ, ಅಲ್ಲಿ ಓದಬೇಕು ನಾನು. ಸೊ ಅಲ್ಲಿ ಅಫ್ಕೋರ್ಸ್ ದುಡ್ಡು ಹಣ ಯಾವುದು ಇರಲಿಲ್ಲ ನನ್ನ ಹತ್ರ. ಒಂದು 4 ಗೋಲ್ಡ್ ಬ್ಯಾಂಗಲ್ಸ್, ಚಿನ್ನದ ಬಳೆಗಳಿತ್ತು ನನ್ನ ಹತ್ರ. ನಮ್ಮ ತಂದೆ ಹೇಳಿದರು, ನೋಡು ಮಗುನ ನೋಡ್ಕೊಳ್ತೀನಿ, ನೀನು ಬಾಕಿದೆಲ್ಲ ನೀನು ನೋಡ್ಕೊಳ್ಬೇಕಲ್ಲಿ ಅಂತ. ಸೊ ಒಂದು ಟಿಕೆಟಿನ ದುಡ್ಡು ಕೊಟ್ಟಿದ್ರು ಅಷ್ಟೇ ನನಗೆ. ಆಮೇಲೆ ಹೋದೆ ನಾನು. ಆದರೆ ನನಗೆ ಅಷ್ಟು ಘಮಂಡಿತ್ತು, ನಾನು ಕೈ ಚಾಚಲ್ಲ. ಆ್ಯಂಡ್ ನಮ್ಮ ತಂದೆ, ನಿನಗೇನಾರ ಬೇಕಾದರೆ ನನಗೆ ಇದು ಕೇಳು, ನಾನು ಕೊಡ್ತೀನಿ. ನಾನು ನಮ್ಮ ತಂದೆಗೆ ಹೇಳಿಲ್ಲ, ಬಟ್ ಮನಸ್ಸಿನಲ್ಲಿ ಅಂದ್ಕೊಂಡೆ, ಅವ್ರಿಗೆ ಗೊತ್ತಾಗಲ್ವಾ ನನಗೆ ಬೇಕಾಗುತ್ತೆ ದುಡ್ಡು ಅಂತ, ಅವರೇ ಯಾಕೆ ಕೊಡಬಾರ್ದು, ನನ್ನ ಕೈ ಯಾಕೆ ಚಾಚಬೇಕು. ಸೊ ಅದಕ್ಕೆ ನಾನು ಚಾಚಲಿಲ್ಲ, ಅವ್ರಿಗೆ ಕೊಡಲಿಲ್ಲ. ಸೊ ಹೋದೆ, ಎಷ್ಟು ಚಿನ್ನದ ಬಳೆ ಇತ್ತು ಅಷ್ಟು ಕೊಟ್ಬಿಟ್ಟು ನಾನು ಒಂದು ಇದರಲ್ಲಿ ಸೇರಿಕೊಂಡೆ. ಅಲ್ಲಿ ಊಟ ತಿಂಡಿಗೆ ಭಾಳ ಕಷ್ಟ ಇತ್ತು ನನಗೆ. ಕೆಲವು ಸಲ ನನಗೆ ಜಾಗ ಇರಲಿಲ್ಲ ಇರೋದಕ್ಕೆ. ಬಸ್ ಸ್ಟ್ಯಾಂಡ್ನಲ್ಲಿ ಅಲ್ಲೇ ಮಲ್ಕೊಳ್ತಾ ಇದ್ದೆ ನಾನು. ಮತ್ತು ಈ ಸೆಕೆಂಡ್ ಹ್ಯಾಂಡ್ ಶಾಪ್ಸ್ನಲ್ಲಿ ಈ ಕೋಟ್ಗಳು ಎಲ್ಲ ಸಿಗ್ತಿತ್ತಲ್ಲ, ತೂತೆಲ್ಲ ಇದ್ದಿದ್ದು, ಆ ಕೋಟ್ನಲ್ಲಿ ನಿದ್ದೆ ಮಾಡ್ತಾಯಿದ್ದೆ ನಾನು. ಮತ್ತು ಇನ್ನೊಂದು ಹರಿದದ ಕೋಟ್ ತೊಗೊಂಡ್ಬಿಟ್ಟು ಅದು ತೆಳಗಡೆ ಹಾಸ್ಕೊತಾ ಇದೆ.
ಮತ್ತು ಈ 6 ಗಂಟೆಗೆ ಬಸ್ಸಸ್ ಎಲ್ಲ ಶುರು ಆದ ತಕ್ಷಣ ಎದ್ಬಿಡ್ಬೇಕು ನಾನು, ಬಿಕಾಸ್ ಬೇರೆಯವರೆಲ್ಲ ಬಂದು ಏನೋ ಟ್ರಾವೆಲರ್ಸ್ ಎಲ್ಲ ಬಂದು ಕೂತ್ಕೊಳ್ತಾಯಿದ್ರು. ಸೊ ಹೀಗೆ ಎಲ್ಲ ಕಡೆ ಹುಡುಕ್ತಾ ಇದ್ದೆ ಇನ್ನೊಂದು ಜಾಗದಲ್ಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ. ಅಂಡ್ ಅಲ್ಲೇ ಪುಸ್ತಕ ಹಿಡ್ಕೊಂಡು ಕೊಡ್ತಾಯಿದ್ದೆ, ಯಾಕಂದರೆ ಸ್ಟ್ರೀಟ್ ಲೈಟ್ಸ್ ಎಲ್ಲ ಇರ್ತಾಯಿತ್ತು ಅಲ್ಲಿ. ಬಟ್ ಒಂದು ನನಗೇನು ಅನ್ನಿಸ್ತು ಅಂದರೆ ಅದು ನನ್ನ ಗಟ್ಟಿ ಮಾಡ್ತು. ನಾನು ಎದುರಿಸ್ಬೋದು, ನಾನು ಏನು ಬೇಕಾದರೂ ಮಾಡ್ಬೋದು, ನಾನು ಕೈ ಚಾಚಲ್ಲ. ಸೊ ಯಾವ ಇಂಟರ್ವ್ಯೂಗೆ ಹೋಗಬೇಕಾದ್ರೂ ಪೇಪರೆಲ್ಲ ತೊಗೊಳ್ತಾ ಇರಲಿಲ್ಲ. ಬಟ್ ಆಸ್ಪತ್ರೆಯಲ್ಲಿ ಅಲ್ಲಿ ಇಟ್ಟಿರ್ತಿದ್ರು ರಿಸೆಪ್ಷನಲ್ಲಿ ಪೇಪರ್, ಆ ಪೇಪರ್ ಓದ್ಕೊಂಡ್ಬಿಟ್ರು ಎಲ್ಲೆಲ್ಲಿ ಜಾಬ್ಸ್ ಇರುತ್ತೆ ಅದನ್ನ. ಬಿಕಾಸ್ ನಮ್ಮದು ಇಂಡಿಯನ್ ಡಿಗ್ರೀಸ್ ರೆಕಗ್ನೈಸ್ ಆಗ್ತಾ ಇರಲಿಲ್ಲ. ನಾವು ಅಲ್ಲಿ ಪ್ಲ್ಯಾಬ್ ಅಂತ ಪಾಸ್ ಮಾಡಿಕೊಂಡು ಅಲ್ಲಿ ಹುಡುಕಬೇಕು ಜಾಬ್ಸ್. ನಮ್ಮ ಯಜಮಾನ್ ನನ್ನ ಜೊತೆಲಿ ಬಂದಿರಲಿಲ್ಲ. ನಾನು 1 ವರ್ಷದ ಮಗು ಮನೇಲಿ ಬಿಟ್ಬಿಟ್ಟು ನಾನು ಅಲ್ಲಿ ಹೋಗಿದ್ದೆ. ಇವತ್ತಿನ ಜನ ಎಷ್ಟು ಡಾಕ್ಟರ್ಸು 1 ವರ್ಷದ ಮಗು ಬಿಟ್ಟು ಅಲ್ಲಿ ಹೋಗಿ, ಆ್ಯಂಡ್ ಆವಾಗ ನಮಗೆ ಈ ವಾಟ್ಸಪ್ಪು ಮತ್ತು ಫೇಸ್ ಟೈಮು ಆ ಥರ ಮಾಡೋಕ್ಕೆ ಇರಲಿಲ್ಲ. ಅಲ್ಲಿ ಲೈಟ್ನಿಂಗ್ ಕಾಲು, ಥಂಡರ್ ಸ್ಟಾರ್ಮ್ ಕಾಲು, ಇಂಥವೆಲ್ಲ ಕಾಲ್ಸ್ಗಳಿತ್ತು. ಆ್ಯಂಡ್ ಅದು ದುಡ್ಡು ಕಟ್ಟೋದು ಭಾಳ ಕಷ್ಟ. ಸೊ ಅದರಿಂದ ಕಾಲ್ಸ್ ಮಾಡೋದೇ ಕಷ್ಟ. ಸೊ ಅಲ್ಲಿ ಹೋದ್ಮೇಲೆ ನಾನು ಫಸ್ಟು ಊಟ ತಿಂಡಿ ನೋಡಿಕೊಂಡು ಮತ್ತು ಎಕ್ಸಾಮ್ ಫೀಸ್ ಕಟ್ಕೋಬೇಕು ಎಕ್ಸಾಮ್ಸಿಗೆ, ನಮ್ಮದು MRCOG ಅದೆಲ್ಲ. ಸೊ ಭಾಳ ಕಷ್ಟ ಆಯಿತು. ನಾನು ನರ್ಸಸ್ ಹಾಸ್ಟೆಲ್ನಲ್ಲಿ ನರ್ಸಸ್ ಜೊತೆಲಿ ಅವರು ಯಾರು ಡೇ ಡ್ಯೂಟಿಗೆ ಹೋಗ್ತಾಯಿದ್ರು ಅವ್ರ ಬೆಡ್ ಮೇಲೆ ಮಲ್ಕೊಳ್ತಾ ಇದ್ದೆ. ಆ್ಯಂಡ್ ಯಾರು ನೈಟ್ ಡ್ಯೂಟಿಗೆ ಹೋಗ್ತಾಯಿದ್ರು ನೈಟ್ ಅವ್ರ ಬೆಡ್ ಮೇಲೆ ಮಲ್ಕೊಂಡಿರ್ತಿದ್ದೆ ನಾನು. ಸೊ ಏನಾಗ್ತಾಯಿತ್ತು, ನನಗೆ ರೂಮ್ ರೆಂಟು ಅದೆಲ್ಲ ಕೊಡೋದೇನು ಬೇಕಾಗ್ತಾ ಇರಲಿಲ್ಲ ನನಗೆ. ಅವರು ಅದು ಏನಂದರೆ ಅವ್ರು ಏನು ಕುಚ್ಕೊಂಡು ತಿಂತಾಯಿದ್ರು, ಅದು ಅವರು ಒಂದು ಡೆಕ್ಷಿ ಕೊಟ್ಟಿದ್ದರು, ಮತ್ತು ಅನ್ನ ಮಾಡಿಕೊಂಡು ಮತ್ತು ಬೇಳೆ ಅದೆಲ್ಲ ಒಂದರಲ್ಲೇ ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಅದನ್ನೇ ಕುಚ್ಕೊಂಡು ತಿಂತಾಯಿದ್ದೆ. ಬೆಳಗ್ಗೆ ಹೊತ್ತು ಅವರು ಟೀ ಅಂತ ಇದು ಮಾಡ್ಕೊಳ್ತಾಯಿದ್ರು, ಟೀ ಆ್ಯಂಡ್ ಟೋಸ್ಟ್ ಅಂತ, ಅದೇ ಬ್ರೇಕ್ಫಾಸ್ಟು. ಸೊ ಅದನ್ನ ಮಾಡಿಕೊಂಡು ಎಲ್ಲ ದುಡ್ಡು ಕೂಡಿಟ್ಟು ನಾನು ಎಕ್ಸಾಮ್ಸ್ ಕಟ್ಟೋಕ್ಕೆ ಶುರು ಮಾಡಿದೆ. ಸೊ ಎಕ್ಸಾಮ್ಸ್ ಪಾಸ್ ಆಯಿತು. ದೆನ್ ನನ್ನ ರೆಗ್ಯುಲರ್ ಜಾಬ್ ಸಿಕ್ತು. ದೆನ್ ಅದಾದಮೇಲೆ ನನಗೆ ಕ್ವಾರ್ಟರ್ಸ್ ಕೊಟ್ಟರು. ಆಮೇಲೆ ನಮ್ಮ ಯಜಮಾನ್ರು ಬಂದರು. ಸೊ ಅವರು ನೀವು ಸೆಟ್ಲ್ ಆಗೋ, ನಾನು ಬರ್ತೀನಿ ಅಂತ. ಬಿಕಾಸ್ ಇಬ್ಬರೂ ಬಿಟ್ಟು ಬರೋದು ಕಷ್ಟ ಆಗುತ್ತೆ ಅಂತ. ಸೊ ನಾನು ಸೆಟ್ಲ್ ಆದಮೇಲೆ ಅವ್ರು ಬಂದರು. ಅವ್ರು ಬಂದು ಸ್ಟ್ರೇಟ್ ಎಕ್ಸಾಮ್ ತೊಗೊಳಕ್ಕೆ ಶುರು ಮಾಡಿದ್ರು. ಅವರು ಎಕ್ಸಾಮ್ ಪಾಸ್ ಆದಮೇಲೆ ಅವ್ರಿಗೂ ರೆಗ್ಯುಲರ್ ಜಾಬ್ ಸಿಕ್ತು. ದೆನ್ ನಾನು ಕಂಟಿನ್ಯೂ ಮಾಡಿದೆ ನಾನು ಎಕ್ಸಾಮ್ ತೊಗೊಳ್ಳೋದು. ಎಕ್ಸಾಮ್ ಎಲ್ಲ ಮುಗಿಸ್ದೆ ನಾನು. ಆ್ಯಂಡ್ ನಮ್ಮ ತಂದೆ ಒಂದು ಸಲನೂ ಕೇಳಲಿಲ್ಲ, ಕಂಪ್ನಿ ನಿಂಗೆ ದುಡ್ಡು ಬೇಕಾ ಅಂತ. ಬಟ್ ನಾನು ಅವ್ರ ಮೇಲೆ ಕೋಪ ಇಲ್ಲ, ನನಗೆ ಅವ್ರ ಮೇಲೆ ಗೌರವ ಇದೆ. ಯಾಕಂದರೆ ಅವ್ರು ನನಗೆ ಅದೊಂದು ಕಲಿಸಿದ್ದಾರೆ, ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೋದು. ಇವತ್ತಿನ ತನಕನೂ ನಾನು ಯಾವತ್ತೂ ಕೈ ಒಡ್ಡು ನಂದು ದುಡ್ಡು ಕೇಳಿಲ್ಲ. ಯಾಕಂದರೆ ಈಗ ದುಡ್ಡು ಸಾಕಷ್ಟಿದ್ರೂ ಕೈನಲ್ಲಿ ಅದು ನನ್ನ ತಲೆ ಕೆಡಿಸಲ್ಲ. ಯಾಕಂದರೆ ಐ ಡೋಂಟ್ ವ್ಯಾಲ್ಯೂ ದ ಮನಿ, ಬಟ್ ಮನಿ ಈಸ್ ಎ ಮೀನ್ಸ್ ಟು ಎಂಡ್ ಅಂತ ಹೇಳ್ಬೋದು. ಸೊ ಐ ಫೀಲ್ ವೆರಿ ಹ್ಯಾಪಿ ದಟ್ ನಾನು UK ಹೋಗಿದ್ದು ಇದೊಂದು ಕಲಿತೆ ನಾನು, ಸ್ವಾಭಿಮಾನ. ಮತ್ತು ಹೇಗೆ ಇನ್ ಅಡ್ವರ್ಸ್ ಸರ್ಕಮ್ಸ್ಟಾನ್ಸಸ್ ಹೇಗೆ ಬದುಕಬೇಕು ನಾವು. ಆ್ಯಂಡ್ ಇನ್ನೊಂದು ಏನಂತಂದರೆ ನಾನು ಮಗನ ಭಾಳ ಮಿಸ್ ಮಾಡಿದೆ. ಬಟ್ ನಾನು ಯೋಚನೆ ಮಾಡಿದೆ, ನಾನು ಇವಾಗ ಮಾಡದೇ ಇದ್ದರೆ ನನ್ನ ಮಗ ಈಗ 1 ವರ್ಷ, ಅವನು 2 ವರ್ಷ ಆದರೆ ನಾನು 1 ವರ್ಷ ಎಕ್ಸ್ಟ್ರಾ ಆಗ್ತೀನಿ. ಬಟ್ ಈಗ ನಾನು ವಾಪಸ್ ಹೋದರೆ ನಮ್ಮ ತಂದೆ ಮತ್ತೆ ಬಿಡಲ್ಲ ನಾನು ವಾಪಸ್ ಬರೋಕ್ಕೆ. ಸೊ ನಮ್ಮ ತಾಯಿನೂ ಬಿಡಲ್ಲ. ಸೊ ಅದಕ್ಕೋಸ್ಕರ ನಾನು ಇಲ್ಲೇ ಇದ್ದುಬಿಟ್ಟು ನಾನು ಮುಗಿಸ್ಕೊಂಡೇ ಹೋಗ್ತೀನಿ ವಾಪಸ್ಸು ಅಂತ. ಬಿಕಾಸ್ ಪೇರೆಂಟ್ಸ್ ಆರ್ ಆಲ್ವೇಸ್ ವೆರಿ ಪ್ರೊಟೆಕ್ಟಿವ್ ಅಬೌಟ್ ದ ಗ್ರ್ಯಾಂಡ್ ಚಿಲ್ಡ್ರನ್. ಸೊ ಟಿಲ್ ಅಬೌಟ್ 7 ಇಯರ್ಸ್ ನಾನು ವಾಪಸ್ ಹೋಗಲಿಲ್ಲ, ಕೆಲಸ ಮಾಡ್ತಾನೇ ಇದ್ದೆ. ಬಟ್ ಒಂದು ನಾನು ಹೇಳಬೇಕು ವೀಕ್ಷಕರಿಗೆ, ನೀವು ಸಾಧನೆ ಮಾಡಬೇಕಾದ್ರೆ ಅದೊಂದು ಗುರಿ ಇಟ್ಕೋಬೇಕು. ಆ್ಯಂಡ್ ಆ ಗುರಿ ಇಟ್ಕೊಂಡು ಅದ್ರದ್ದು ತಕ್ಕ ಹಾಗೇ ನೀವು ನಡ್ಕೊಂಡು ಹೋಗಬೇಕು. ನಾವು ಅಲ್ಲಿ ನೋಡ್ತೀನಿ, ಇಲ್ಲಿ ನೋಡ್ತೀನಿ, ಮತ್ತು ಅದು ಒಂದು ಶಾಪ್ ಮಾಡ್ತೀನಿ, ಮತ್ತು ಅಲ್ಲಿ ಹೋಗಿ ಇನ್ನೊಂದೇನೋ ತೊಗೊಳ್ತೀನಿ. ಫೋಕಸ್ಸಿಂದ ಯಾವತ್ತೂ ಡೈವರ್ಟ್. ವಿದೌಟ್ ಫೋಕಸ್ ಯು ಕಾಂಟ್ ಅಚೀವ್ ಎನಿಥಿಂಗ್. ಒಂದು ಸಲ ಫೇಲ್ ಆಗ್ಬೋದು, ಪರವಾಗಿಲ್ಲ. ಬಟ್ ಯು ಹ್ಯಾವ್ ಟು
attempt it again. Don't give up. And when I went there, that's what I learned, tenacity. And this thing, and then I proved myself much better than all the local people. ವಿದೇಶದಿಂದ ವಾಪಸ್ ಆಗ್ತೀರಿ. ತಂದೆ ಕಟ್ಟಿದಂಥ ಆಸ್ಪತ್ರೆ ಇತ್ತು. ಡಾಕ್ಟರ್ ಕಾಮಿನಿ ರಾವ್ ಅವರು ಮನಸ್ಸು ಮಾಡಿದರೆ ಅದೇ ಆಸ್ಪತ್ರೆಯಲ್ಲಿ ವರ್ಕ್ ಮಾಡ್ಬೋದಿತ್ತು. ಮಾಡ್ತಾರೆ, ಸ್ವಲ್ಪ ಟೈಮ್ ಮಾಡ್ತಾರೆ. ಬಟ್ ಅವರಿಗೆ ಮತ್ತೇನೋ ಮಾಡಬೇಕು ಅನ್ನೋ ಒಂದು ತುಡಿತಾ ಇರುತ್ತೆ. ನಾನು ಬೇರೆನದಕ್ಕೂ ನಾನು ರೆಡಿ ಆಗ್ತಾ ಇದ್ದೀನಿ ಅನ್ನುವಂಥದ್ದು ಅವರು ಮೊದಲೇ ನಿರ್ಧಾರ ಮಾಡಿರ್ತಾರೆ. ಆ ಜರ್ನಿ ಹೇಗಿತ್ತು ಅಂಥೇಳಿ, ನೀವು ಆ ಡೆಸಿಷನ್ ತೊಗೊಂಡಾಗ, ಇನ್ಫರ್ಟಿಲಿಟಿ ಆ ಕ್ಷೇತ್ರಕ್ಕೆ ನಾನು ಹೋಗ್ತೀನಿ ಅನ್ನುವಂಥ ಡಿಸಿಷನ್ ತೊಗೊಂಡಾಗ ನಿಮ್ಮ ತಂದೆ ನಿಮ್ಗೆ ಸಪೋರ್ಟ್ ಮಾಡಿದ್ರಾ? ನಮ್ಮ ತಂದೆಯದ್ದು ಮನಸ್ಸಿನಲ್ಲಿ ಏನಿತ್ತು ಅಂದರೆ, ಅವ್ರ ಪ್ರಾಕ್ಟೀಸ್ ತುಂಬ ಚೆನ್ನಾಗಿತ್ತು. ಅವರು ಫೀಲಿಂಗ್ ಏನಿತ್ತು, ಕಾಮಿನಿ ನಾನು ಪ್ರಾಕ್ಟೀಸ್ ತೊಗೊಳ್ಬೇಕು, ಅದು ಮುಂದೆ ತರಬೇಕು ಅಂತ. ನಮ್ಮ ತಂದೆಗೆ ಹೇಳಿದೆ, ನೀವು ಮಾಡಿದ್ದು ನಾನು ಮಾಡಿದರೆ ಅದರಲ್ಲಿ ಏನು ಉಪಯೋಗ? ಯಾಕಂದರೆ ನಮ್ಮ ಅಕ್ಕನೂ ಇದ್ದರು, ನಮ್ಮ ಸಿಸ್ಟರ್ ಇನ್ ಲಾನೂ ಇದ್ದರು, ಅವರಿಬ್ಬರೂ ಮಾಡ್ತಾಯಿದ್ದಾರೆ. ಅಲ್ಲಿ ಹೋಗಿ ಅದನ್ನೇ ಕಸ್ಕೊಂಡ್ಬಿಟ್ಟು ನಾನು ಮಾಡಬೇಕಂದ್ರೆ ನಾನೇನು ದೊಡ್ಡ ಹೆರೋಯಿನ್ ಥರ ಇಲ್ಲ. ನಾನು ಬೇರೆ ಇದು ಟ್ರೈನಿಂಗ್ ಎಲ್ಲ ಮಾಡಿದ್ದೀನಿ, ಹೈ ಟೆಕ್ ಟ್ರೈನಿಂಗ್ ಮಾಡಿದ್ದೀನಿ. ಅದು ಇಷ್ಟು ವರ್ಷ ಅಲ್ಲಿ ಇದ್ಬಿಟ್ಟು ಮಗುನ ಬೇರೆ ಕಡೆ ಇಟ್ಟು ಇಷ್ಟೆಲ್ಲ ಸಾಧನೆ ಮಾಡಿ ಮತ್ತೆ ಬಂದು ಹೆರಿಗೆನೇ ಮಾಡಬೇಕಾಗಿದೆ. ದೆನ್ ಐ ಆಮ್ ಅ ಗ್ಲೋರಿಫೈಡ್ ಮಿಡ್ ವೈಫ್. ಅಷ್ಟು ದಿನ ಯಾಕೆ ಹೋಗಬೇಕಾಗಿತ್ತು? ಅಷ್ಟು ದಿನ ಸಾಧನೆ ಯಾಕೆ ಮಾಡಬೇಕಾಗಿತ್ತು? ಅಷ್ಟು ಡಿಗ್ರೀಸ್ ಯಾಕೆ ತೊಗೊಳ್ಬೇಕಾಗಿತ್ತು ನಾನು? ಅದೆಲ್ಲ ಬಿಡು ಕಾಮಿನಿ, ನೀನು ನನ್ನ ಪ್ರಾಕ್ಟೀಸ್ ತೊಗೋ. ಸರ್ ನೀನು ಪ್ರಾಕ್ಟೀಸ್ ನಾನು ತೊಗೊಳಲ್ಲ, ಯಾಕಂದರೆ ನಮ್ಮ ಅಕ್ಕನೂ ಇದ್ದಾರೆ, ಸಿಸ್ಟರ್ನೂ ಇದ್ದಾರೆ, ಅವ್ರು ಮಾಡ್ತಾರೆ ಅಂತ. ಸೊ ಅವರು ಬಹಳ ಹಠ ಮಾಡಿದರು, ನೀನು ಇಲ್ಲೋದ್ರೆ ಐ ಆಮ್ ವೆರಿ ಅಪ್ಸೆಟ್, ನೀನು ಮಾಡಬೇಕು ಅಂತ. ನಾನು ಅಂದೆ, ನೀವು ಈ ಥರ ಹಠ ಮಾಡಿದರೆ ನಾನು ವಾಪಸ್ UK ಹೋಗ್ತೀನಿ, ಅಲ್ಲೇ ಇದ್ಬಿಡ್ತೀನಿ, ನಾನು ಬರಲ್ಲ ಅಂತ. ಬಿಕಾಸ್ ಐ ವಾಂಟೆಡ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಯು ಹ್ಯಾವ್ ಟು ಡೇರ್ ಟು ಡೂ ಸಮಥಿಂಗ್ ಡಿಫ್ರೆಂಟ್. ದೆನ್ ಏನು ಮಾಡ್ತೀಯ ನೀನು? ಪಂಚತನ ಚಿಕಿತ್ಸೆ. ಅಮ್ಮ ತಾಯಿ, ಇಂಡಿಯಾ ಈಸ್ ಅ ಪಾಪ್ಯುಲಸ್ ಕಂಟ್ರಿ. ಇಲ್ಲಿ ಸಾಕಷ್ಟು ಜನ ಇಲ್ಲಿ ಫ್ಯಾಮ್ಲಿ ಪ್ಲ್ಯಾನಿಂಗ್ ಮಾಡಬೇಕಂತ ನಾನು ಡೈರೆಕ್ಟರ್ ಆಫ್ ಫ್ಯಾಮ್ಲಿ ಪ್ಲ್ಯಾನಿಂಗ್ ಇದ್ದೀನಿ. ಆ್ಯಂಡ್ ನನ್ನ ಮಗಳೇ ಹೋಗ್ಬಿಟ್ಟು ಇನ್ಫರ್ಟಿಲಿಟಿ ಪ್ರಾಕ್ಟೀಸ್ ಮಾಡಿದಂದರೆ ನಾನು ಏನಂತ ಹೇಳಿ ಉತ್ತರ, ಯಾರಿಗೆ ಎಲ್ಲ ಕೊಡಲಿ ಅಂತ? ನೀವು ಯಾರಿಗೂ ಕೊಡೋದು ಬೇಡ. ಯಾಕಂತಂದರೆ ಇನ್ಫರ್ಟಿಲಿಟಿ ಈಸ್ ಅ ಇಂಡಿವಿಜುವಲ್ ಪ್ರಾಬ್ಲಮ್, it is not a society problem. So I want to help people who don't have babies. They said, okay, fine. I said, if you don't give, then I'm going out. Okay. Then he didn't think it was serious. Then finally he agreed, and then he gave me some 12 chairs and then one corner place. I said, I don't want it to be under Desa Nursing Home because I wanted a separate identity. ನಮ್ಮ ತಂದೆ ನನಗೆ 12 ಚೇರ್ಸ್, ಅದೇ ನೀಲ್ ಕಮಲ್ ಚೇರ್ಸ್ ಇದೆಲ್ಲ, ಅದು ಆ ಥರ ಕೊಟ್ಟು ಅವ್ರು ಹೇಳಿದರು, ನೋಡೋಣ ಅಂತ, ಅಷ್ಟು ಜನ ಬರ್ತಾರೋ ಇಲ್ಲೋ, ಫಸ್ಟ್ ಇಷ್ಟು ಸಾಕು ಸ್ಟಾರ್ಟ್ ಮಾಡುವ. ಅದು ಒಂದೇ ಅಲ್ಲ ಡ್ಯಾಡಿ, ನನಗೆ ಸಪ್ರೇಟ್ ಕಂಪ್ನಿ ಮಾಡಬೇಕು. ಸಪ್ರೇಟ್ ಕಂಪ್ನಿ ಯಾಕೆ ಅಂತಂದರೆ, ಸರಿ, ಯಾಕಂದರೆ ಅದರಲ್ಲಿ ನನ್ನ ಹೆಸರು ಇರಬೇಕು, ನಿಂದು ಮತ್ತು ನಮ್ಮ ತಾಯಿ ಹೆಸರು ಇರಬೇಕಷ್ಟೇ, 3 ಜನ ನಾವು ಮಾಡಬೇಕು. ಯಾಕಂದರೆ ನನಗೆ ಆ ರಿಲೇಷನ್ಶಿಪ್ಪು ನಾನು ಸ್ಪಾಯ್ಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ದುಡ್ಡಿನಲ್ಲಿ ಯಾವಾಗಲೂ ಇದು ಆಗೇ ಆಗುತ್ತೆ. ಸೊ ಅದಕ್ಕೆ ಮುಂಚೆಯಿಂದನೂ ನಾನು ಸಪ್ರೇಟ್ ಮಾಡಬೇಕಂತಿತ್ತು. ಬಟ್ 40 ಹೆಚ್ಚು ಕಮ್ಮಿ 40 ವರ್ಷಗಳ ಹಿಂದೆ, 30-40 ವರ್ಷಗಳ ಹಿಂದೆ, ಆಗ ಬಂಜೆತನಕ್ಕೆ ನಾನು ಚಿಕಿತ್ಸೆ ಕೊಡ್ತೀನಿ ಅಂತ ನಿರ್ಧಾರ ಮಾಡ್ತೀರಿ ನೀವು. ಆಗಿನ್ನೂ ಮಕ್ಕಳಾಗಲ್ಲ ಅನ್ನುವಂಥ ಸಮಸ್ಯೆಯನ್ನು ಹೊರಗಡೆ ಹೇಳ್ಕೊಳ್ಳುವಂಥ ಸಿಚುವೇಷನ್ನಲ್ಲೇ ಎಷ್ಟೋ ಹೆಣ್ಮಕ್ಳು ಇರಲಿಲ್ಲ, ಗಂಡು ಮಕ್ಕಳಾಗಲಿ ಇರಲಿಲ್ಲ. ಅದೊಂದು ಈಗಲೂ ತುಂಬ ಹೆಸಿಟೇಟ್ ಮಾಡ್ತಾರೆ. ಬಟ್ ಕಂಪ್ಯಾರಿಟಿವ್ಲಿ ಈಗ ತುಂಬ ಅಡ್ವಾನ್ಸ್ ಆಗಿದ್ದಾರೆ, IVF ಅದು ಇದು ಅಂತ ಅವರು ತುಂಬ ಮುಂದಕ್ಕೆ ಹೆಜ್ಜೆ ಇಡ್ತಾರೆ. ಬಟ್ ಆಗ ಹಾಗಿರಲಿಲ್ಲ. ಎಷ್ಟು ಸವಾಲಿತ್ತು ನಿಮಗೆ? ಎಲ್ಲೆಲ್ಲಿ ಓಡಾಡಿದ್ರು? ಜನರನ್ನು ಒಪ್ಸೋದು ಎಷ್ಟು ಕಷ್ಟ ಆಯಿತು ನಿಮಗೆ? ಬಹಳ ಕಷ್ಟ ಆಯಿತು. ಆದ್ರೂ ನಾನು ಈ ವುಮೆನ್ಸ್ ಗ್ರೂಪ್ಸ್ ಎಲ್ಲ, ಈ ಕುಕ್ಕಿಂಗ್ ಗ್ರೂಪು ಮತ್ತು ರಂಗೋಲಿ ಗ್ರೂಪ್ ಅಂತೆಲ್ಲೆಲ್ಲ ಏನಾಯ್ತದ, ಮತ್ತು ರೋಟ್ರಿ ಗ್ರೂಪು, JC ಗ್ರೂಪು, ಎಲ್ಲ ಕಡೆ ನಾನು ಎಲ್ಲ ಕಡೆ ತಿರುಗಾಡ್ತಾಯಿದ್ದೆ. ಎಲ್ಲ ಅದು ಪ್ಲ್ಯಾಟ್ಫಾರ್ಮ್ ಮೇಲೆ, ಅಂದರೆ ಆ ಟೈಮ್ನಲ್ಲಿ ಉದಯ TV ಇತ್ತು. ಸೊ ಅದು ಡಾಕ್ಟರ್ ಟಾಕ್ಸ್ TV ಅಂತ ತುಂಬ ಸ್ಲಾಟ್ಸ್ ಕೊಟ್ಟರು ನನಗೆ.
ಆವಾಗ ಲೈವ್ ಶೋಸ್ ಮಾಡ್ತಾಯಿದ್ದೆ ನಾನು. ಒಂದೊಂದು ಸಲನೇ ನಾನು ಒಂದು 5 ಎಪಿಸೋಡ್ಸ ಶೂಟ್ ಮಾಡ್ತಾಯಿದ್ದೆ. ದೆನ್ ಅಲ್ಲಿ ಟಾಕ್ ಟು ದ ಡಾಕ್ಟರ್ ಅಂತ ಸಾವಿರಾರು ಜನನು ದೇ ವರ್ ಲಿಸ್ನಿಂಗ್ ಟು ದ ಪ್ರೋಗ್ರಾಮ್. ಆಮೇಲೆ ಇನಿಷಿಯಲಿ ಅಷ್ಟು ಪ್ರಶ್ನೆಗಳು ಬರ್ತಾ ಇರಲಿಲ್ಲ. ಆಮೇಲೆ ಸುಮಾರು ಪ್ರಶ್ನೆಗಳು ಬಂತು. ನನ್ನ ಹೆಸರು ಟಿ ವಿ ಡಾಕ್ಟರ್ ಅಂತಲೇ ಆಯಿತು. ನಾನು ಬಂಜೆತನನ ಟ್ರೀಟ್ ಮಾಡ್ತೀನಿ. ಎಲ್ಲ ಕಡೆಯಿಂದ ಬರ್ತಾಯಿದ್ರು ಜನ, ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ, ಈಸ್ಟ್ ವೆಸ್ಟ್ ಎಲ್ಲ ಕಡೆಯಿಂದ. ಆ್ಯಂಡ್ ನೋಡಿದರೆ ನನಗೆ ನಿಜವಾಗ್ಲೂ ಅದ್ಭುತ ಅನ್ನಿಸ್ತು, ಇಷ್ಟು ಜನ ಬರ್ತಾರೆ. ಬಟ್ ನನ್ನ ಪ್ರಾಬ್ಲಮ್ ಏನಂತಂದರೆ ಈ ಕ್ಲೆನ್ಲಿನೆಸ್, ಸ್ವಚ್ಛತಾ ಅದು ಇಲ್ಲ. ನಾವು IVF ಮಾಡಬೇಕಾದ್ರೆ ಆ ಸ್ವಚ್ಛತಾ ಮಾಡಬೇಕಾದ್ರೇ ಅದು ಒಂದು ತೊಂದರೆ ಆಯ್ತು ನನಗೆ. ಎಲ್ಲನೂ ನಾನು ಮಾಡಬೇಕಾಯ್ತು. ಅದು ಕ್ಲೆನ್ಲಿನೆಸ್ಸು ಮತ್ತು ಕಲ್ಚರ್ ಫ್ಲೂಯಿಡ್ ಎಲ್ಲನೂ ನಾನೇ ಮಾಡಬೇಕಾಯ್ತು. ಅದಕ್ಕೋಸ್ಕರ ಅದೇ ಒಂದು ದೊಡ್ಡ ಚಾಲೆಂಜ್ ಇತ್ತು. ಐ ಹ್ಯಾಡ್ ಟು ಓವರ್ಕಮ್ ದಟ್ ಚಾಲೆಂಜ್. ಅಂದರೆ ಅದನ್ನೆಲ್ಲನೂ ನಾನು ತಯಾರು ಮಾಡಬೇಕಾಯ್ತು. ಅದಕ್ಕೆ ನಂದು ಸ್ಟಾಫ್ ಎಲ್ಲರೂ ಇದ್ದಾರಲ್ಲ ಅವರೆಲ್ಲರಿಗೂ ನಾನು ತಿಳಿಸ್ಕೊಟ್ಟೆ, ನೋಡಿ ಹಿಂಗೆ ಮಾಡಬೇಕು, ಈ ಸೋಪ್ ಯೂಸ್ ಮಾಡಬಾರ್ದು, ಈ ಸ್ಪಿರಿಟ್ ಯೂಸ್ ಮಾಡಬಾರ್ದು, ಇದೇ ಯೂಸ್ ಮಾಡಬೇಕು, ಈ ಬಟ್ಟೆನಿಂದ ಮಾಡಬೇಕು. ಸೊ ಪ್ರತಿಯೊಂದು ಹೌಸ್ ಕೀಪಿಂಗ್ ಆ್ಯಕ್ಟಿವಿಟೀಸ್ ಎಲ್ಲನೂ ಹೇಳ್ಕೊಟ್ಟೆ ನಾನು. ಅದು ಹೇಳ್ಕೊಟ್ಮೇಲೆ ಎಲ್ಲರೂ ಹಾಗೆ ಮಾಡಬೇಕು. ದೆನ್ ಏನಾಗ್ತಿತ್ತು, ಒಂದು ಬಿಳಿ ಗೌನ್ ಹಾಕ್ಕೊಂಡ್ಬಿಟ್ಟು ತೆಳಗಡೆ ಉಳ್ಳಾಡ್ತಾ ಇದ್ದೆ ಉರುಳು ಸೇವೆ ಥರ. ಯಾಕಂದರೆ ಅಲ್ಲಿ ಏನಾದ್ರು ಗಲೀಜಿದ್ರೆ ನಂದು ಶರ್ಟಿಗೆ ಅಂಟ್ಕೊಳ್ತಾಯಿತ್ತು. ಬಿಕಾಸ್ ಅಷ್ಟು ಕ್ಲೀನ್ ಇರಬೇಕು ಏನಾರು ನಾವು ಭ್ರೂಣ ಜೊತೆಲಿ ಇದು ಮಾಡಬೇಕಾದ್ರೆ. ಸೊ ಅಷ್ಟು ಮಟ್ಟಿಗೆ ನಾನು ಅದು ಕ್ಲೆನ್ಲಿನೆಸ್ಗೋಸ್ಕರ ನಾನು ಹೋರಾಡ್ತಾಯಿದ್ದೆ. ಸೊ ಅಷ್ಟು ಮಾಡಿದ್ರೂ ನಾನು ಪ್ರಣಾಳಿ ಶಿಶು ಫಸ್ಟ್ ಸ್ಟಾರ್ಟ್ ಮಾಡಿದ ಮೇಲೆ 6 ತಿಂಗಳ ತೊಗೊಂಡು ಫಸ್ಟ್ ಪ್ರೆಗ್ನೆನ್ಸಿ ಬರಬೇಕಾದ್ರೆ. ಸೊ ನನಗೆ ಗೊತ್ತು ಹಗಲು ರಾತ್ರಿ ಎಷ್ಟು ಸಲ ನಾನು ಎಲ್ಲರೂ ನಮ್ಮ ತಂದೆ ತಾಯಿ ಮತ್ತು ಸಿಸ್ಟರ್ಸ್ ಎಲ್ಲರೂ ಬ್ರದರ್ಸು ಡಿಂಟ್ ಐ ಟೆಲ್ ಯು, ಯಾಕೆ ಶುರು ಮಾಡಿದ್ರಿ, ಹೆರಿಗೆನೇ ಮಾಡ್ಬೇಕು ನೀವು, ಇಲ್ಲೋದ್ರೆ ನೋಡು ನಿನ್ನ ಹಸುವಿನಿಂದ ಸತ್ತೋಗ್ಬಿಡ್ತೀಯ ನೀನು ಅಂತ. ಐ ಸೆಡ್ ಸತ್ರೂ ಪರವಾಗಿಲ್ಲ, ಬಟ್ ಇದೇ ಮಾಡಿ ಸಾಯ್ತೀನಿ ನಾನು ಎಲ್ಲೂ ಹೋಗಲ್ಲ ಅಂತ. ಸೊ ವೆನ್ ದ ಫಸ್ಟ್ ಬೇಬಿ ಕೇಮ್, ದೆನ್ ಎವ್ರಿ ಒನ್ ಬಾಯಿ ಮುಚ್ಕೊಂಡ್ಬಿಟ್ರು. ದೆನ್ ಐ ಸೆಡ್ ಸೆಕೆಂಡ್, ಥರ್ಡ್, ಫೋರ್ತ್ ಸುರಿಮಳಿ ಥರ ಬರೋಕ್ಕೆ ಶುರು ಆಯಿತು. ಸೊ ಆ ಥರ ಕಾಂಟ್ರವರ್ಸೀಸ್ ಎಲ್ಲ ಕಮ್ಮಿ ಆಯಿತು ಎಲ್ಲರದ್ದು ಬಾಯಿ ಮುಚ್ಚಿಸ್ಬಿಟ್ಟೆ ನಾನು. ಅವಾಗ ಪ್ರೆಸ್ಸು, ರಿಪೋರ್ಟರ್ಸು ಮತ್ತು ಈ ಟಿ ವಿ ಚಾನೆಲ್ಸ್ ಅಷ್ಟು ಇರಲಿಲ್ಲ ನಮ್ಮದು. ಬಟ್ ಪ್ರೆಸ್ ರಿಪೋರ್ಟರ್ಸ್ ಎಲ್ಲ ಕಡೆ, ಇಂಡಿಯನ್ ಎಕ್ಸ್ಪ್ರೆಸ್ ಆದ್ರಿರಲಿ, ಡೆಕ್ಕನ್ ಹೆರಾಲ್ಡು, ಟೈಮ್ಸ್ ಎಲ್ಲರೂ ಸುಮಾರು ರಿಪೋರ್ಟ್ ಮಾಡಿದರು. ಆ್ಯಂಡ್ ದೆನ್ ದಟ್ ಟೈಮ್ ಎವ್ರಿ ಒನ್ ಆಕ್ಸೆಪ್ಟೆಡ್ ದಟ್ ಐ ವಾಸ್ ದೇರ್, ಐ ಹ್ಯಾಡ್ ಕಮ್ ಟು ಸ್ಟೇ ಅಂತ. ನಮ್ಮ ತಂದೆನೂ ಏನು ಅನ್ನಲಿಲ್ಲ, ಎವ್ರಿ ಒನ್ ಆಕ್ಸೆಪ್ಟೆಡ್. ನಾನು ಫೆಡ್ರೇಷನ್ ಆಕ್ಸೆಪ್ಟ್ ಮಾಡಿದರು, ಸೊಸೈಟೀಸ್ ಆಕ್ಸೆಪ್ಟ್ ಮಾಡಿದರು. ಸೊ ಇಟ್ ಈಸ್, ಯು ಡೋಂಟ್ ನೋ, ಯಾವಾಗಲೂ ಹೇಳ್ತಾರೆ ಭಾಳ ಕತ್ಲ ಯಾವಾಗಿರುತ್ತೆ ಅಂದರೆ ಜಸ್ಟ್ ಬಿಫೋರ್ ಡಾನ್, ಅಂದರೆ ಬೆಳಕು ಬರೋಕ್ಕಿಂತ ಭಾಳ ಕತ್ಲಿರುತ್ತೆ. ಆಗೋಕ್ಕೆ ಮುಂಚೆ ತುಂಬಾ ಕತ್ಲಿರುತ್ತೆ. ಹೌದು, ಆ ಟೈಮ್ ಭಾಳ ಕಷ್ಟ ಅದನ್ನ ಪಾಸ್ ಮಾಡಬೇಕಾದ್ರೆ. ಬಟ್ ಅದು ಗ್ರಿಟ್ ಆ್ಯಂಡ್ ಡಿಟರ್ಮಿನೇಷನ್ ನಾಟ್ ಓನ್ಲಿ ನಮ್ಮದೊಂದೇ ಅಂತಲ್ಲ, ಬಟ್ ಇಡೀ ಟೀಮ್ನ ಹಿಡ್ಕೊಂಡು ಅವ್ರಿಗೆ ಹೇಳಬೇಕು, ನೋಡು ಇಟ್ ವಿಲ್ ಕಮ್, ಇಟ್ ವಿಲ್ ಕಮ್, ಇಟ್ ವಿಲ್ ಕಮ್. ಸೊ ಐ ಹ್ಯಾಡ್ ಲಾಟ್ಸ್ ಆಫ್ ಫೇಲಿಯರ್ಸ್. ಬಂತು, ಗರ್ಭಪಾತ ಆಯಿತು, ಬಂತು, ಟ್ಯೂಬ್ನಲ್ಲಿ ಆಯಿತು ಪ್ರೆಗ್ನೆನ್ಸಿ. ಐ ಸೆಡ್ ಬಂತಲ್ಲ, ದಟ್ಸ್ ಅ ಫಸ್ಟ್ ಸ್ಟೆಪ್ ಫಾರ್ವರ್ಡ್. ಆಮೇಲೆ ಪ್ರೆಗ್ನೆನ್ಸಿ ಬಂತು, ಅದಾದಮೇಲೆ 6 in a row ಬಂತು. And then all of us looking and we are so happy. See, normally everyone says ಅಲ್ಲ, ಓ ಪ್ರೆಗ್ನೆನ್ಸಿ ಆಯಿತು, ಹೆರಿಗೆ ಆಯಿತು, ಏನು ನೋ ಬಿಗ್ ಥಿಂಗ್ ಅಂತ. ಬಟ್ ಫಾರ್ ಮೀ ಆ 6 ಮಗು ನೋಡಿ ನನಗಿಷ್ಟು ಖುಷಿ ಆಯಿತು ದಟ್ ಐ ಹ್ಯಾಡ್ ವನ್ ಅ ನೋಬೆಲ್ ಪ್ರೈಸ್ ಥರ. ಬಿಕಾಸ್ ಅಷ್ಟು ನಾನು ಅದು UK ಮಾಡಿದ್ದೆ. ಬಟ್ ಇಲ್ಲಿ ಮಾಡಬೇಕಾದ್ರೆ ನನಗೆ 6 ತಿಂಗಳ ತೊಗೊಂಡ್ರು ಫಾರ್ 1 ಬೇಬಿ. ಅಂದರೆ ನಿಮಗೆ ಅರ್ಥ ಆಗುತ್ತೆ ಅದು ಎಷ್ಟು ನಾನು ಇದು ಮಾಡಿದೆ. ಅದಕ್ಕೋಸ್ಕರ ನಾನು ಪುಸ್ತಕ ಬರೆಯೋಕ್ಕೆ ಶುರು ಮಾಡಿದೆ. ಯಾಕಂದರೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ, ಬೇರೆಯವರೆಲ್ಲ ಅಷ್ಟು ಕಷ್ಟಪಡಬಾರ್ದು. ಪ್ರತಿಯೊಂದು ಪ್ರಾಬ್ಲಮ್ಸ್ ಏನಿತ್ತು ಎಲ್ಲ ಬರೆಯೋಕ್ಕೆ ಶುರು ಮಾಡ್ತೇನೆ ನಾನು. ದಟ್ಸ್ ಹೌ ಇಟ್ ಇಸ್. ಜನರನ್ನು ಒಪ್ಪಿಸಬೇಕು ಅನ್ನುವಂಥ ಟೈಮಲ್ಲಿ
ಎಷ್ಟೋ ಮನೆಗಳಿಗೆ ಭೇಟಿ ನೀಡಿದ್ರಿ, ಎಷ್ಟೋ ಸ್ಲಮ್ಗಳಿಗೆಲ್ಲ ಭೇಟಿ ನೀಡಿದ್ರಿ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಅಂತ ಕೇಳಿದ್ದೆ. ಆ ಟೈಮಲ್ಲಿ ಆ ಜಾಗದಲ್ಲಿ ಹೆಣ್ಮಕ್ಳು ಅದಕ್ಕೆ ಒಪ್ಕೊಂಡ್ರಾ? ಅವ್ರಿಗೆ ಕನ್ವಿನ್ಸ್ ಮಾಡೋದು ಎಷ್ಟು ಕಷ್ಟ ಆಯಿತು ನಿಮಗೆ? ಹೆಂಗಸ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಕಷ್ಟ ಅಲ್ಲ, ಅವ್ರ ಕಣ್ಣೀರು ನೋಡಿದ್ರೇ ಗೊತ್ತಾಯ್ತು. ಬಂದು ಅಪ್ಕೊಂಡು ಕೆಲವು ಸಲ ರೊಟ್ಟಿ ಕೊಟ್ಟರು ನನಗೆ, ಕೆಲವು ಸಲ ಪಲ್ಯ ಕೊಟ್ಟರು, ಸೊಪ್ಪು ತಂದು ಕೊಟ್ಟರು, ಎಲ್ಲನೂ ಮಾಡಿದ್ರು. ಅವ್ರ ಕಣ್ಣೀರೇ ನನ್ನದು ಗೊತ್ತಾಯಿತು. ಗಂಡಸರು ಒಂದು ಸ್ವಲ್ಪ ಇದು ಆಯಿತು, ಯಾಕಂದರೆ ನಮ್ಮದೆಲ್ಲ ಪ್ರಾಬ್ಲಮ್ಮು, ಇನ್ನೊಂದು ಹುಡುಗಿನೇ ಮದುವೆ ಮಾಡ್ಕೊಳ್ತೀನಿ, ಅದು ಬೇಡ ಅವ್ರದ್ದೇ ತೊಂದರೆ ಅಂತಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ಬಟ್ ಹೆಂಗಸರು ದೇವರ್ ರೆಡಿ. ಅವರು ಹೇಳ್ತಾಯಿದ್ರು, ನೀವು ದೇವ್ರ ಥರ ಬಂದಿದ್ದೀರಾ, ಮಾಡಿ ಅಂತಲ್ಲ. ಬಟ್ ಎಲ್ಲ ಕಡೆ ಅವ್ರು ರಂಗೋಲಿ ಮಾಡೋವಾಗ ನಾನು ರಂಗೋಲಿ ಚಿಕ್ಕೇನೋ ಇಟ್ಬಿಟ್ಟು ಅದ್ರನ್ನಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ, ನೋಡಿ ಹೀಗೆ ಪ್ರಾಬ್ಲಮ್ಮು. ಅವ್ರದ್ದು ಮನಸ್ಸಿನಲ್ಲಿ ಹೋಗ್ಬಿಟ್ಟು ಅವ್ರ ಮನಸ್ಸನ್ನ ಬದಲಾವಣೆ ಮಾಡಿದೆ ನಾನು. ಸೊ ಅಷ್ಟು ಪ್ಯಾಷನ್ ಇತ್ತು ನನಗೆ, ಅದನ್ನ ಚೇಂಜ್ ಮಾಡಬೇಕು ಅವ್ರನ್ನ ಅಂತ. ನಿಮ್ಮ 40 ವರ್ಷಗಳ ಸುದೀರ್ಘ ಅನುಭವ ಅದು ಮುಂದಿನ ಹಂತಕ್ಕೆ ಹೋಗಬೇಕು, ಇನ್ನಷ್ಟು ಜನರಿಗೆ ಅದು ಈಸಿ ಆಗಬೇಕು ಮುಂದೆ ಓದುವವರಿಗೆ ಅನ್ನುವಂಥ ಕಾರಣಕ್ಕಾಗಿ ಪುಸ್ತಕಗಳನ್ನು ಬರೆಯೋದಕ್ಕೆ ಆರಂಭ ಮಾಡಿದೆ ಅಂತ ಹೇಳಿದರೆ, ಅದಕ್ಕೂ ಮುಂಚೆ ನಿಮ್ಮ ಶಿಕ್ಷಣದ ಸಮಯದಲ್ಲಿ ಒಂದು ಘಟನೆ ಆಗುತ್ತೆ. ನೀವು ಆ ಒಂದು ಸೀಟ್ಗಾಗಿ ಕೋರ್ಟ್ ತನಕ ಹೋಗ್ತೀರಿ. ಆ ಕಥೆಯನ್ನು ಹೇಳಬಹುದಾ ಅಂಥೇಳಿ, ಹೇಗೆ ಪಡ್ಕೊಂಡ್ರಿ ಆ ಸೀಟ್ನ ಅಂಥೇಳಿ? ನಾನು ಇವಾಗ ಪೋಸ್ಟ್ ಗ್ರ್ಯಾಜುಯೇಷನ್ ಅಂತಂದರೆ ನಮ್ಮ ಟೈಮ್ನಲ್ಲಿ ಅದು ಸಿ ಇ ಟಿ ಅಂತ ಆ ಥರ ಇರಲಿಲ್ಲ, ನೀಟ್ ಎಕ್ಸಾಮ್ ಇರಲಿಲ್ಲ. ಬಟ್ ನಮಗೆ SHO ಮಾಡಿದಾಗೆ ನಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಬರ್ತಾಯಿತ್ತು. ಪ್ಲಸ್ ವಿ ಯೂಸ್ ಟು ಹ್ಯಾವ್ ಎಂಟ್ರೆನ್ಸ್ ಎಕ್ಸಾಮ್. ಆ ಎಂಟ್ರೆನ್ಸ್ ಎಕ್ಸಾಮ್ನಲ್ಲಿ ಫಸ್ಟ್ ಬಂದಿದ್ದೆ ನಾನು. ಆದರೂ ನನಗೆ ಸೋಷಲಿ ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಸೀಟ್ ಕೊಟ್ಟಿದ್ದರು. ಸೊ ಬೇರೆಯವ್ರನ್ನ ತೆಗೆದುಬಿಟ್ಟು ನನಗೆ ಆ ಸೀಟ್ ಕೊಟ್ಟಿದ್ದರು. ಸೊ ಯಾರಿಗೆ ಸೀಟ್ ಕೊಟ್ಟಿದ್ರು ಅವ್ರು ಮತ್ತೆ ಕೇಸ್ ಹಾಕ್ಬಿಟ್ಟು ನನ್ನ ಹೆಸರು ತೆಗೆದುಬಿಟ್ಟು ಅವ್ರು ಆ ಸೀಟ್ ತೊಗೊಂಡ್ರು. ದೆನ್ ನಾನು ಮತ್ತೆ ಕೋರ್ಟಿಗೆ ಹೋದೆ. ದೆನ್ ಐ ಸೆಡ್ ಐ ನೀಡ್ ಮೈ ಸೀಟ್, ಐ ಹ್ಯಾಡ್ ಟು ಗೆಟ್ ದ ಸೀಟ್. ಈವನ್ ಇಫ್ ದೆರ್ ಇಸ್ ಒನ್ ಮೆರಿಟ್ ಸೀಟ್, ಐ ಹ್ಯಾಡ್ ಟು ಗೆಟ್ ದ ಮೆರಿಟ್ ಸೀಟ್. ಬಟ್ ಅದೇನಾಯಿತು, ಅವರು ಕೊಡಲಿಲ್ಲ, ಅದು ವಿತ್ಹೆಲ್ಡ್ ಮಾಡಿಬಿಟ್ರು ದ ಮಾಸ್ಟರ್ಸ್ ಸೀಟ್. ದೆನ್ ಐ ವೆಂಟ್ ಅಗೇನ್ ಟು ದ ಕೋರ್ಟ್. The court called the Director of Health Services. ಆ ಟೈಮ್ನಲ್ಲಿ ನಮ್ಮ ತಂದೆಯೇ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್. ನಮ್ಮ ತಂದೆ ಹೇಳಿದರು, ಯಾಕೆ ಸುಮ್ಮನೆ ಹೋಗ್ತೀಯಮ್ಮ, ನೆಕ್ಸ್ಟ್ ಟೈಮ್ ಟ್ರೈ ಮಾಡು. ಐ ಸೆಡ್, ಯಾಕೆ ನೆಕ್ಸ್ಟ್ ಟೈಮ್ ಟ್ರೈ ಮಾಡಲಿ, ಈ ಟೈಮ್ ನಾನು ಆಗಲೇ ಬಂದಿದ್ದೀನಿ, ಇದು ನನ್ನ ಹಕ್ಕು, ನನ್ನ ಹಕ್ಕನ್ನ ಚಲಾಯಿಸ್ತೀನಿ. ಸೊ ಹೋದೆ ನಾನು. ಮತ್ತೆ ಅಲ್ಲಿ ಹೈಕೋರ್ಟ್ನಲ್ಲಿ ಹೇಳಿದರು, ಯಾಕ್ರಿ ನೀವು ಮಾಡಲಿಲ್ಲ ಅಂತ ಕೇಳಿದರು. ಆ್ಯಂಡ್ ಆ ಕೋರ್ಟ್ನಲ್ಲಿ ನಾನೇ ಆ ವಿಟ್ನೆಸ್ ಬಾಕ್ಸ್ನಲ್ಲಿ ನಿಂತಿದ್ದೆ ನಾನು. ಆ್ಯಂಡ್ ಆ ಟೈಮ್ನಲ್ಲಿ ರಾಮಾ ಜಾಯ್ಸ್ ಅವರು ಜಡ್ಜ್ ಇದ್ದರು. ಜೇನ್ ಪುಟ ನಿನಗೆ ಇನ್ನೂ ಸೀಟ್ ಸಿಕ್ಕಿಲ್ಲ ಅಂತ ಕೇಳಿದ್ರು. ಸರಿ, ಇಲ್ಲ ಕೊಟ್ಟಿಲ್ಲ, ಅವರು ಕೊಟ್ಟರೆ ನಾನು ತೊಗೊಳ್ತೀನಿ. MD ಸೀಟ್ನ ವಿತ್ಹೆಲ್ಡ್ ಮಾಡಿಬಿಟ್ರು, ಬರೀ DGO. ಸೊ ಅವರ ಇಮ್ಮಿಡಿಯೇಟಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಮಾಡಿ ಇಮ್ಮಿಡಿಯೇಟ್ ಸೀಟ್ ರಿಲೀಸ್ ಮಾಡಿಸಿ ನನಗೆ ಸೀಟ್ ಸಿಕ್ತು. ಬಟ್ DGO ಸೀಟ್ ಸಿಕ್ತು, MD ಸೀಟ್ ಕೊಡಲಿಲ್ಲ. ನೀನು 6 months ವೆಯ್ಟ್ ಮಾಡು, ಆಮೇಲೆ MD ಸೀಟ್ ಕೊಡ್ತೀನಿ. ಆ ಟೈಮ್ನಲ್ಲಿ ಆವಾಗ ಡೈರೆಕ್ಟರ್ ಆಫ್ ಹೆಲ್ತ್ ಸರ್ವಿಸಸ್, ಅವ್ರ ಹೆಸರು ಹೇಳೋದಕ್ಕೆ ನನಗಿಷ್ಟ ಇಲ್ಲ, ಅವ್ರು ಹೇಳಿದರು, ನೋಡೋಣ ನೀನು ಸೇರ್ಕೊಂಡಿದೆಯಾ ಪೋಸ್ಟ್ ಗ್ರ್ಯಾಜುಯೇಷನ್, ಲೆಟ್ ಮಿ ಸಿ ಹೌ ಯು ವಿಲ್ ಕಮ್ ಔಟ್ ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ನಾನು ಹೇಗೆ ಸೇರ್ಕೊಂಡಿದ್ದೀನಿ ಹಾಗೆ ಆಚೆ ಕಡೆನೂ ಬರ್ತೀನಿ ಅಂತ ಹೇಳ್ಕೊಂಡ್ರು. ಸೊ ಆ ಎಕ್ಸಾಮ್ನಲ್ಲಿ 13 ಜನ ಇದು ಸ್ಟೂಡೆಂಟ್ಸ್ ಇದ್ದರು. ಅದರಲ್ಲಿ 2 ಪಾಸ್ ಮಾಡಿದರು, ಅದರಲ್ಲಿ ನಾನು ಒಬ್ಬಳಿದ್ದೆ. ಯಾಕಂದರೆ ಎಕ್ಸ್ಟರ್ನಲ್ ಎಕ್ಸಾಮ್ನರ್ ಥಾಟ್ ಐ ವಾಸ್ ವೆರಿ ಗುಡ್. ಇಂಟರ್ನಲ್ ಎಕ್ಸಾಮ್ನರು ಹೇಳಿದರು ನೋ ಅಂತ. ಸೊ ಎಕ್ಸ್ಟರ್ನಲ್ ಎಕ್ಸಾಮ್ನರ್ ಫಾಟ್ ಶಿ ಹ್ಯಾಸ್ ಟು ಪಾಸ್ ಅಂತ. ಸೊ ಐ ಪಾಸ್ಡ್. ಸೊ ಎಲ್ಲಿ ಯಾರು ಏನಾದರೂ ಮಾಡಬೇಕಾದ್ರೆ ನಮ್ಮ ಕರ್ಮಗಳು ನಮ್ಮ ಹಿಂದೆನೇ ಇರುತ್ತೆ. ನೀವು ಒಳ್ಳೆ ಮನಸ್ಸಿನಿಂದ ಮಾಡಿದರೆ ದೇವ್ರ ಮೇಲೆ ನೋಡ್ತಾನೇ ಇರ್ತಾರೆ, ನಿಮಗೇನು ಹಾನಿ ಆಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲೇ ಡೈರೆಕ್ಟ್ರೇಟ್ನಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಹೇಳಿದೆ, ನಾನು ಹೇಗೆ ಹೋದ್ನಲ್ಲ ಒಳಗೆ ಹಾಗೆ ಆಚೆ ಕಡೆ ಫಸ್ಟ್ ಅಟೆಂಪ್ಟ್ನಲ್ಲಿ ಬಂದೆ ಆಚೆ ಕಡೆ. ನಾನು ಬಿಡಲಿಲ್ಲ.
ಲಕ್ಷಾಂತರ ಹೆಣ್ಮಕ್ಳಿಗೆ ತಾಯಿ ಆಗುವಂಥ ಭಾಗ್ಯವನ್ನು ಕೊಟ್ಟಿದ್ದೀರಿ. ಅದ್ರ ಜೊತೆಗೆ ನಾನು ಕಲ್ತಿದ್ದನ್ನು ಮುಂದಿನ ಜನರು ಅಥವಾ ಮುಂದಿನ ವೈದ್ಯರು ಕೂಡ ಕಲಿಬೇಕು ಅನ್ನುವಂಥ ಆಸಕ್ತಿಯಿಂದ ಮೆಡ್ಲೈನ್ ಅಕಾಡೆಮಿಕ್ಸ್ನ ಆರಂಭ ಮಾಡಿದ್ದೀರಿ. ಅದ್ರ ಬಗ್ಗೆ ತಿಳಿಸ್ಬಹುದಾ ಅಂಥೇಳಿ. ನಾನು ಅದು ಕೇಳ್ಪಟ್ಟೆ, 85-86 ವರ್ಷದ ಡಾಕ್ಟ್ರಿಂದ ಹಿಡಿದು ಎಲ್ಲರೂ ಬರ್ತಾರೆ ಅಲ್ಲಿ ಕಲಿಯೋದಕ್ಕೆ ಅಂತ ಹೇಳಿ ಕೇಳ್ಪಟ್ಟೆ. ತಿಳಿಸ್ಬಹುದಾ ಅಂಥೇಳಿ. ಆ್ಯಕ್ಚುಲಿ ನಾನು ಮುಂಚೆನೇ ಮಾಡಬೇಕಾಗಿತ್ತು, ಬಟ್ ಏನೋ ಒಂದು ಮನಸ್ಸಿನಲ್ಲಿ ಯಾಕೆ ಮಾಡಬೇಕು, ಸುಮ್ಮನೆ ಹೆಂಗಿದ್ರು ವಯಸ್ಸಾಗಿದೆ, ರಿಟೈರ್ಮೆಂಟ್ ಏಜ್ ಅಲ್ಲ, ಇಷ್ಟೆಲ್ಲ ಇರ್ತಾಯಿತ್ತು ನನ್ನ ತಲೆಯಲ್ಲಿ. ಆ್ಯಂಡ್ ಇನ್ನೊಂದು ಏನಂದರೆ ಇದು ಒಂದು ಕೋವಿಡ್ ಬಂದುಬಿಡ್ತು. ಸೊ ಸಾಕು ಬಿಡಪ್ಪ, ಆರಾಮಾಗಿರ್ತೀನಿ, ಸೀರಿಯಲ್ಸ್ ನೋಡ್ಕೊಳ್ತೀನಿ, ಇದು ಮಾಡ್ತೀನಿ ಅದೆಲ್ಲ ಅಂತ. ಆದರೆ ನಮ್ಮ ಸೊಸೆ ಬಿಡಲಿಲ್ಲ. ನಿಮ್ಮದು ಯಾವಾಗಲೂ ಸರಸ್ವತಿ ಇಷ್ಟೆಲ್ಲ ಕೊಟ್ಟಿದ್ದಾರೆ ನಿಮಗೆ, ನೀವು ಎಲ್ಲರಿಗೂ ಇದು ಹಂಚಬೇಕು ಅದೆಲ್ಲ. ಸರ್ ಅದೆಲ್ಲ ಒಳ್ಳೆಯದು, ಅದೆಲ್ಲ ಸ್ಟೇಜ್ ಮೇಲೆಲ್ಲ ನಿಂತು ಮಾತಾಡ್ಬೋದು, ಒಟ್ಟಿನಲ್ಲಿ ನಾನು ಮತ್ತೆ ಕೆಲಸ ಮಾಡಬೇಕಲ್ಲ, ಅದು ಒಂದು ಪ್ರಾಬ್ಲಮ್ಮು. ಆದರೂ ಯಾರೂ ಬಿಡಲಿಲ್ಲ. ನೀವು ಮಾಡು ಮಾಡು ಮಾಡು, ಅದು ಕಂಪ್ಯೂಟರ್ ತೆಗೆದು ಇದು ಮಾಡು ಅದು ಮಾಡು, ಏನೇನೋ ಮಾಡಿಬಿಟ್ರು. ಅಂತೂ ಏನೋ ಮೋಡಿ ಮಾಡಿ ಸ್ಟಾರ್ಟ್ ಮಾಡಿಸಿದ್ರು. ಆಮೇಲೆ ಅದ್ರ ಜೊತೆಲೇ ಮಾಸ್ಟರ್ ಕ್ಲಾಸ್ ಬೈ ಕಾಮಿನಿ ರಾವ್ ಅಂತ ಶುರು ಮಾಡಿದ್ರು. ಸೆಲೆಬ್ರಿಟೀಸ್ನೆಲ್ಲನೂ ಚೂಸ್ ಮಾಡಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾಯಿದ್ದೆ. ವೈ ಬಿ ಆರ್ಡಿನರಿ ವೆನ್ ಯು ಕ್ಯಾನ್ ಬಿ ಎಕ್ಸ್ಟ್ರಾ ಆರ್ಡಿನರಿ ಅಂತ. ಆಲ್ಮೋಸ್ಟ್ ಅನ್ನೋಯಿಂಗ್ಲಿ ಐ ಗಾಟ್ ಇನ್ ಟು ದಿಸ್ ಮಿಡ್ಲೈನ್ ಅಕಾಡೆಮಿಕ್ಸ್. ಬಟ್ ಟೀಚಿಂಗ್ ಈಸ್ ಅ ಪ್ಯಾಷನ್ ಫಾರ್ ಮೀ. ಸೊ ಪುಸ್ತಕ ಹೇಗೆ ಬರೀತಾ ಇದ್ದೆ ಮುಂಚೆ, ಸೊ ಐ ಕಂಟಿನ್ಯೂಡ್ ಅದು ಪುಸ್ತಕ ಬರೆಯೋದರಲ್ಲಿ ಕಂಟಿನ್ಯೂ ಮಾಡಿದೆ. ಕೋರ್ಸ್ ಮೆಟೀರಿಯಲ್ಲೂ ತಯಾರಾಯಿತು, ಅವ್ರ ಪೋರ್ಟಲ್ಲೂ ತಯಾರು ಮಾಡಿದ್ರು ಪೂಜಾ. ಇನ್ನೇನು ಸ್ಟೂಡೆಂಟ್ಸ್ ಬರಬೇಕು, ಅವರು ಬಂದರು. ಸೊ ಎಲ್ಲನೂ ಸೇರ್ಕೊಂಡ್ಬಿಟ್ಟು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಸರಿಯಾಗಿದ್ದರೆ ಪಾಯಸ ಆಗುತ್ತೆ. ಎಕ್ಸ್ಟ್ರಾ ಸ್ವೀಟ್ ಆಗ್ಬೋದು ಅಥವಾ ಲೆಸ್ ಸ್ವೀಟ್ ಆಗ್ಬೋದು, ಬಟ್ ಪಾಯಸ ಅಂತೂ ಆಗುತ್ತೆ. ಸೊ ಆಯಿತು ಅದು. ಸೊ ಇಟ್ ಬಿಕೇಮ್ ವೆರಿ ಫೇಮಸ್. ಸೊ ಫೈನಲಿ ಮೆಡ್ಲೈನ್ ಅಕಾಡೆಮಿಕ್ಸ್ ಈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ಇನ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್. ಆ್ಯಂಡ್ ಆಲ್ಸೋ ಅದರಲ್ಲಿ ರಿವ್ಯೂಸ್ ಏನು ಬಂದಿದೆ, ಅದ್ಭುತವಾಗಿ ರಿವ್ಯೂಸ್ ಬಂದಿದೆ. ಎಷ್ಟು ಜನ ಕಲಿತಾ ಇದ್ದಾರೆ. ಇವತ್ತು ನಾವು ಇನ್ಫರ್ಟಿಲಿಟಿ ಎಕ್ಸ್ಪ್ಯಾಂಡ್ ಆಗ್ತಾಯಿದೆ ಅಂತ ಹೇಳಿದರೆ ಇಟ್ ಈಸ್ ಬಿಕಾಸ್ ಆಫ್ ಅವರ್ ಟೀಚಿಂಗ್. ಬಿಕಾಸ್ ಎಲ್ಲರೂ ಒಂದು ಟೆಂಟ್ ಹಾಕ್ಬೋದು, IVF ಮಾಡ್ತೀನಿ, ಬಟ್ ಹ್ಯೂಮನ್ ರಿಸೋರ್ಸಸ್ ಎಲ್ಲಿಂದ ಸಿಗುತ್ತೆ? ನಿಜ, ಇದು ಇಲ್ಲಿಂದನೇ ಸಿಗೋದು. ಸೊ ವಿ ಹ್ಯಾವ್ ಹೆಲ್ಪ್ ಟು ಎಕ್ಸ್ಪ್ಯಾಂಡ್ ದ ಮಾರ್ಕೆಟ್. ಎಕ್ಸಾಕ್ಟ್ಲಿ. ಅದ್ರ ಜೊತೆಗೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್. ಕಾಮಿನಿ ರಾವ್ ಅವರ ಬಗ್ಗೆ ಒಂದು ಮಾತು, ಜನರದ್ದು ಒಂದು ಅಸಂಪ್ಷನ್ ಏನು ಅಂದರೆ, ಅವರು ರೀಚ್ ಆಗೋದಕ್ಕೆ ತುಂಬ ಕಷ್ಟ, ಅವ್ರು ತುಂಬ ಎಕ್ಸ್ಪೆನ್ಸಿವ್ ಇರಬಹುದೇನೋ, ಅಥವಾ ಈ IVF ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಏನೋ, ಅವ್ರನ್ನ ಹೋಗಿ ಮುಟ್ಟೋದು ಹೇಗೆ, ಈ ಥರದ್ದೆಲ್ಲ ಒಂದಿಷ್ಟು ಪ್ರಶ್ನೆಗಳು ಜನರಿಗೆ ಇದ್ದೇ ಇರುತ್ತೆ. ಬಟ್ ಹಾಗಿಲ್ಲ. ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ಗೆ ಯಾರು ಬೇಕಾದರೂ ಬರಬಹುದು. ತಾಯಿ ಆಗಬೇಕು ಅನ್ನುವಂಥ ಬಯಕೆ ಇರುವಂಥವ್ರು ಯಾರು ಬೇಕಾದರೂ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಅನ್ನೋದು ಇಲ್ಲಿ ಬಂದ ಮೇಲೆ, ಮಾತಾಡಿಸಿದ ಮೇಲೆ ತಿಳಿಯಿತು. ಅದ್ರ ಬಗ್ಗೆ ತಿಳಿಸಬಹುದಾ ಅಂಥೇಳಿ. ನಾನು ಯಾವತ್ತೂ ದುಡ್ಡಿನ ಮುಖ ನೋಡಿಲ್ಲ. ಯಾವತ್ತೂ ಪೇಷನ್ಸು, ಹೆಂಗಸರು, ಅವ್ರಿಗೊಂದು ತಾಯ್ತನ ಕೊಡಬೇಕಂತ ನಾನು ಯಾವತ್ತೂ ಆ ದೃಷ್ಟಿನಿಂದ ನೋಡಿದ್ದೀನಿ. ನನಗೆ ಡಿಫಿಕಲ್ಟ್ ಕೇಸಸ್ಸು, ಕಠಿಣ ಕೇಸಸ್ಸು, ಆ ಹೆಂಗಸಿಗೆ ಅವ್ರ ಒಂದು ನಗಮುಖ ಮತ್ತು ಅವ್ರದ್ದು ಫ್ಯಾಮ್ಲಿ ಕಂಪ್ಲೀಟ್ ಮಾಡಬೇಕು. ಬಿಕಾಸ್ ನನಗೆ ಅದು ಇಂಟ್ರೆಸ್ಟ್ ಇರೋದು. ಎರಡನೇದು ಏನು ಅಂತಂದರೆ, ಈ ದುಬಾರಿ ಆಗೋದು ಅದೆಲ್ಲ ತಪ್ಪದು. ಯಾಕಂದರೆ ಈವನ್ ESI ಪೇಷಂಟ್ಸ್ ಎಲ್ಲನೂ ತೊಗೊಳ್ತೀನಿ ನಾನು. ಆ್ಯಂಡ್ ನಾನು ಸಿಂಗಲ್ಲಾಗಿ ನಾನು ಸ್ಟಾರ್ಟ್ ಮಾಡಿದಾಗೆ, ಕಾರ್ಪೊರೇಟ್ ಜಾಯಿನ್ ಮಾಡಿದಾಗಲ್ಲ, ಅದಕ್ಕಿಂತ ಮುಂಚೆ ನಾವು ಆ್ಯಕ್ಚುಲಿ ಚೀಪೆಸ್ಟ್ ಇದ್ವಿ. ಆ್ಯಂಡ್ ಇವಾಗ ನಾನು ಎಲ್ಲನೂ ಮಾಡಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಬಟ್ ಒಂದು ಟೀಮ್ ಆಫ್ ಪೀಪಲ್ ಸೇರಿಕೊಂಡು ಮಾಡ್ತೀವಿ. ಆ್ಯಂಡ್ ಬಟ್ ಆಲ್ ದ ಡಿಫಿಕಲ್ಟ್ ಕೇಸಸ್ ಏನಿದೆ, ಕಠಿಣ ಕೇಸಸ್ ಏನಿದೆ, ನಾನು ಖುದ ನೋಡ್ತೀನಿ ಆ್ಯಂಡ್ ಆಲ್ಸೋ ಫಾಲೋ ಅಪ್. ಬಟ್ ಏನಂದರೆ ಕಾಮಿನಿ ರಾವ್ ಸಿಗೋದಿಲ್ಲ, ಕಾಮಿನಿ ಇದರ ತಪ್ಪದು. ಬಿಕಾಸ್ ನಾನು ಇರೋದೇ ಅವ್ರಿಗೋಸ್ಕರ. ಕಾಮಿನಿ ರಾವ್ ಈಸ್ ಬಿಕಾಸ್ ಆಫ್ ದ ಇನ್ಫರ್ಟಿಲಿಟಿ. ಸೊ ಕಾಮಿನಿ ರಾವ್ ಸಿಗಲ್ಲ ಅಂತಂದರೆ ನಾನು ಇನ್ನೆಲ್ಲಿ ಹೋಗಲಿ? ಹಾಂ, ಸೊ ಅವ್ರಿಗೋಸ್ಕರ ನಾನು ಇರೋದು. ಸೊ ದೇ ಆರ್ ಆಲ್ವೇಸ್ ಪ್ರಯಾರಿಟಿ ಫಾರ್ ಮೀ.
and the entire family supports me for that. So they should be welcome in the hospital, and now it is running. ನನ್ನ ಹೆಸರು ಮೇಲೆ ಇದು ರನ್ ಆಗ್ತಾ ಇದೆ. ಇದು ಫ್ಯಾಮಿಲಿ ಡಿಸಿಷನ್ ದಟ್ ಈ ಹೆಸರು ಮುಂದೆ ಹೋಗ್ತಾ ಇರಬೇಕು, ಇದು ನಿಲ್ಲಿಸಬಾರ್ದು. ಆ್ಯಂಡ್ ಮೈ ಚಿಲ್ಡ್ರನ್ ವಿಲ್ ಟೇಕ್ ಇಟ್ ಫಾರ್ವರ್ಡ್. Pooja and Vaishnavi will take it forward, and I'm very happy that this is going forward. ಡಾಕ್ಟರ್ ಕಾಮಿನಿ ರಾವ್ ಅಂದರೆ ಬಂಜೆತನಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ, ಇದು ಸಾಮಾನ್ಯವಾಗಿರುವಂಥ ಒಂದು ಕಲ್ಪನೆ. ಬಟ್ ಬರೀ ಬಂಜೆತನಕ್ಕೆ ಟ್ರೀಟ್ಮೆಂಟ್ ಕೊಡ್ತೀರಾ ಅಥವಾ ಬೇರೆನಾದರೂ ಚಿಕಿತ್ಸೆಗಳು ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಹಾಗೆ ನೀಡ್ತೀರಾ? ನಾನು ಹದಿಹರೆಯ ವಯಸ್ಸಿಂದ ಪೂರ್ತಿ ಋಷ್ ಪಂಚಮಿ ಹಿರಿಯ ತನಕ ನೋಡ್ತೀನಿ ಆ್ಯಂಡ್ ಬಿಯಾಂಡ್. ಯಾಕಂತಂದರೆ ಕೆಲವು ವಿಶೇಷವಾದ ಇದು ತೊಂದರೆಗಳು ಇಟ್ಸ್ ದೇರ್ ಇನ್ ಪರ್ಟಿಕ್ಯುಲರ್ ಸ್ಟೇಜಸ್ ಆಫ್ ದ ಲೈಫ್ ಆಫ್ ಅ ವುಮನ್. ಈಗ ಮೆನಾರ್ಕಿ ಅಂತ ಹೇಳ್ತೀವಿ ಅಂದರೆ ಫಸ್ಟ್ ಟೈಮ್ ಪೀರಿಯಡ್ ಬಂದಾಗೆ ಅವ್ರಿಗೆ ಕೆಲವು ಪ್ರಾಬ್ಲಮ್ಸ್ ಇರುತ್ತೆ, ಇಲ್ಲಂದರೆ ಬೊಜ್ಜಿರುತ್ತೆ, ಮತ್ತು ಕೂದಲು ಹೆಚ್ಚಾಗಿರುತ್ತೆ, ಅಥವಾ ಇದು ಮೆನ್ಸ್ಟ್ರೇಷನ್ ಸರಿಯಾಗಿ ಬರೋದಿಲ್ಲ, ಇಲ್ಲೋದ್ರೆ ಹೊಟ್ಟೆ ನೋವು ತುಂಬ ಇರುತ್ತೆ, ಮುಟ್ಟಾದಾಗ ತುಂಬ ಹೊಟ್ಟೆ ನೋವು ಇರುತ್ತೆ, ಅಲ್ಲಿ ಹೋದರೆ ಗಡ್ಡೆಗಳಿರುತ್ತೆ ಗರ್ಭದಲ್ಲಿ, ಅವೆಲ್ಲನೂ ನೋಡ್ತೀವಿ. ಮತ್ತು ನೆಕ್ಸ್ಟು ಅದು ಪೀರಿಯಡ್ ಇದರಲ್ಲಿ ಬಿಟ್ವೀನ್ 20 to 40 ಇಯರ್ಸ್ನಲ್ಲಿ ಬಂಜೆತನ ಬಿಟ್ಟು ಬೇರೆ ಎಲ್ಲನೂ ತೊಂದರೆಗಳೂ ಇರುತ್ತೆ. ಬಿಳಿ ಬಟ್ಟೆ ಹೋಗೋದು, ಅಥವಾ ಏನೋ ಕ್ಯಾನ್ಸರಿಂದ ಕಾಯಿಲೆಗಳು, ಮತ್ತು ಬೆನ್ನೋವು, ಮತ್ತು ಏನೋ ಈ ಥರದ್ದು ಈವನ್ ಸೆಕ್ಷುವಲ್ ಪ್ರಾಬ್ಲಮ್ಸು, ಆ ಥರದ ಪ್ರಾಬ್ಲಮ್ಸನ್ನು ಅದನ್ನೆಲ್ಲನೂ ನೋಡ್ತೀವಿ ನಾವು. ಮತ್ತು ಈವನ್ ಮೆನೋಪಾಸ್ ಟೈಮ್ನಲ್ಲಿ ಎಷ್ಟೋ ಮುಜುಗರಿ ಆಗುತ್ತೆ ಹೆಣ್ಮಕ್ಳಿಗೆ ಬಂದು ಹೇಳೋದು. ಅಂದರೆ ಹಾಟ್ ಫ್ಲಾಶಸ್ ಬರೋದು, ಬೆವರು ಬರೋದು, ಸಡನ್ಲಿ ಬೆವರು ಬರೋದು, ಮತ್ತು ಅವ್ರಿಗೆ ಏನು ಸೆಕ್ಸ್ ಲೈಫ್ ಮೇಲೆ ಇಂಟ್ರೆಸ್ಟ್ ಹೋಗೋದು, ಮತ್ತು ಮ್ಯಾರಿಟಲ್ ಪ್ರಾಬ್ಲಮ್ಸ್ ಎಲ್ಲಿ ಅವ್ರ ಯಜಮಾನರು ಯಾವಾಗಲೂ ಚಿಡಿ ಮಾಡೋದು, ಈ ಹಾರ್ಮೋನಲ್ ವ್ಯತ್ಯಾಸ ಇರೋದು, ಈ ಮೆನೋಪಾಸಲ್ ಸಿಮ್ಟಮ್ಸು, ಅದೂ ಪ್ರಾಬ್ಲಮ್ಮು. ಮತ್ತು ಎಲುಬಿನಲ್ಲಿ ಕ್ಯಾಲ್ಶಿಯಂ ಕಮ್ಮಿ ಆದರೆ, ಮತ್ತು ಇನ್ಫ್ಯಾಕ್ಟ್ ರಕ್ತದ ಕೊರತೆ ಇದ್ದರೆ ಆ ಟೈಮ್ನಲ್ಲಿ, ಬಿಕಾಸ್ ಹೆಚ್ಚಾಗಿ ಬ್ಲೀಡಿಂಗ್ ಆದರೆ ಅಂಥ ಸಮಯದಲ್ಲೂ ಅಲ್ಲಿ ನೋಡ್ಕೊಳ್ತೀವಿ. ಸೊ ಇದು ಬರೀ ಬಂಜೆತನ ಅಂದರೆ ಒಂದು ಭಾಗ ಅಷ್ಟೇ, ಬಟ್ ಇನ್ನೂ 80% ಭಾಗ ಎಷ್ಟೋ ಇದೆ ಹೆಣ್ಮಕ್ಳದ ಬಗ್ಗೆ ನೋಡ್ಕೊಳ್ಳೋದು. ಬರೀ ಸೌಂದರ್ಯ ಅಂತ ನಾವು ಹೇಳಲ್ಲ, ಬಟ್ ಹೆಲ್ತ್ ವೈಸ್ ಅವ್ರಿಗೆ ಹಕ್ಕು ಚಲಾಯಿಸಬೇಕಾದ್ರೆ ಫಸ್ಟ್ ಅವ್ರ ಆರೋಗ್ಯ ಸರಿಯಾಗಿರಬೇಕಲ್ವ. ಸೊ ನಾವು ಅವ್ರ ಆರೋಗ್ಯ ಸರಿಯಾಗಿ ಮಾಡಬೇಕು. ಸೊ ದೆನ್ ಅವ್ರದ್ದು ಪರಿಪೂರ್ಣ ಸ್ತ್ರೀ ಸಶಕ್ತಿ ಅಂತ ಹೇಳ್ಬೋದು. ದೆನ್ ದಟ್ಸ್ ದ ಇಂಪಾರ್ಟೆಂಟ್ ಥಿಂಗ್. ಸೊ ಅಲ್ಲಿಗೆ ಇದು ಮೆನಾರ್ಕಿ ಟು ಮೆನೋಪಾಸ್, ಅದಕ್ಕಿಂತ ಬಿಯಾಂಡ್ ಅಂದರೆ ಎಲ್ಲ ರೀತಿಯಾದಂಥ ಟ್ರೀಟ್ಮೆಂಟ್, ಹೆಣ್ಮಕ್ಳಿಗೆ ಬರುವಂಥ ಸರ್ವ ಕಾಯಿಲೆಗಳಿಗೂ ಕೂಡ ಚಿಕಿತ್ಸೆ ಡಾಕ್ಟರ್ ಕಾಮಿನಿ ರಾವ್ ಅವರಲ್ಲಿ ಇದೆ ಅಂತ ಅಲ್ವಾ? ರೈಟ್. ಅದ್ರ ಜೊತೆಗೆ ನಾನು ಆಗಲೇ ಕೇಳ್ತಾ ಇದ್ದೆ, ಎಷ್ಟೋ ಜನರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಿ, ಎಷ್ಟೋ ಜನರಿಗೆ ತಾಯಿ ಆಗುವಂಥ ಭಾಗ್ಯ ಕೊಟ್ಟಿದ್ದೀರಿ, ನಿಮಗೆಲ್ಲನೂ ಸ್ಪೆಷಲ್ಲೇ. ಬಟ್ ಯಾವುದೋ ಒಂದು ತಾಯಿ, ಯಾವುದೋ ಒಂದು ಹೆಣ್ಮಗಳು ಮಗು ಆಗದೆ ಎಷ್ಟೋ ವರ್ಷಗಳ ಕಾಲ ಪರದಾಡಿ ಆನಂತರ ಕೊನೆಗೆ ನಿಮ್ಮ ಬಳಿ ಬಂದು ಮಗು ಪಡೆದಂತಹ ಸಂದರ್ಭದ ಖುಷಿ, ಅಂಥದ್ದು ಯಾವುದಾದ್ರೂ ಘಟನೆಗಳು ನಮ್ಮ ಜೊತೆ ರೀಕಾಲ್ ಮಾಡಬಹುದಾ ಅಂಥೇಳಿ? ಯಾವತ್ತೂ ಮರಿಲಿಕ್ಕೆ ಆಗಲ್ಲ ಅಂಥದ್ದು ಯಾರೋ ದಂಪತಿ ಬಂದಿದ್ರು ಅನ್ನುವಂಥ ಘಟನೆ ಸುಮಾರಿದೆ, ಒಂದಲ್ಲ. ಅದು ನೆನಪಲ್ಲಿ ಒಂದು ಈಗ ನನ್ನ ನೆನಪಿಗೆ ಬರ್ತಾ ಇರೋದು, ಒಂದು ಲೇಡಿ ಹೂ ಇಸ್ ಫ್ರಮ್ ಉತ್ತರ ಕರ್ನಾಟಕ. ಆ ಅಮ್ಮಗೆ 2 ಕಾಲಿಗೆ ಪೋಲಿಯೋ ಆಗಿತ್ತು. ಅವಳು ನಡೆಯೋಕ್ಕಾಗ್ತಾ ಇರಲಿಲ್ಲ. ಅವಳು ಅಂಡು ಊರ್ಕೊಂಡು ತಳಗೇರಿಯಿಂದ ಕೈಯಿಂದ ಬರ್ತಾಯಿದ್ಲು. ಅವಳ ಮದುವೆ ಆಗಿತ್ತು. ಆ್ಯಂಡ್ ಸರ್ಪ್ರೈಸ್, ಆಶ್ಚರ್ಯ ಏನು ಅಂದರೆ, ಅವ್ರ ಯಜಮಾನರು ಈಸ್ ಅ ಹೆಲ್ತ್ ಫಿಸಿಕಲ್ ಇನ್ಸ್ಟ್ರಕ್ಟರ್. ಸೊ ಅವರಿಬ್ಬರಿಗೂ ಎದುರುಗಡೆ ಕೂತ ತಕ್ಷಣ ಫಸ್ಟು ಏನು ಯೋಚನೆ ಬಂತು ನನಗೆ, ಇವ್ರಿಗೆ ನಿಜವಾಗ್ಲೂ ನನ್ನ ಮಗು ಕೊಡೋಕ್ಕಾಗುತ್ತಾ? ಅದು ಬರಬಾರ್ದಾಗಿತ್ತು, ಬಟ್ ಅದು ಬಂತು ನನ್ನ ತಲೆಯಲ್ಲಿ. ನಾ ಏನು ಹೇಳಲಿಲ್ಲ,
ಫಸ್ಟ್ ಅವ್ರು ಮಾತಾಡಲಿ ಅಂತ ನಾನು ಇದು ಮಾಡಿದೆ. ದೆನ್ ಅವರು ಹೇಳಿದರು, ನಮಗೆ ಬಂಜೆತನ ಇದೆ, 2 ಕಾಲಿಲ್ಲ, ಆ್ಯಂಡ್ ಬಟ್ ವೆರಿ ಕ್ಲಿಯರ್ ಇಂಗ್ಲೀಷ್ ಆಂಗ್ಲ ಭಾಷೆನಲ್ಲೇ ಮಾತಾಡ್ತಾಯಿದ್ರು. ದೆನ್ ಯಜಮಾನ್ರಿಗೂ ಕೇಳಿದೆ ನಾನು. ಸೊ ಅವರಂದರು, ಇಲ್ಲ ಮಗು ಬೇಕು ನಮಗೆ, 4 ವರ್ಷ ಆಯಿತು ಮಗು ಇಲ್ಲ ಅಂತ, ಆ್ಯಂಡ್ ಇದು ನ್ಯಾಚುರಲಾಗಿ ಆಗಲ್ಲ, ಅದಕ್ಕೋಸ್ಕರ ಬೇಕಾಗುತ್ತೆ ಅಂತ. ಸೆಡ್ ಮಗು ನೋಡ್ಕೊಳಕ್ಕಾಗುತ್ತಾ, ಅದು ಮನೆಯಲ್ಲೆಲ್ಲ ಸಪೋರ್ಟ್ ಇದೆಯಾ, ಹೆಲ್ಪ್ ಇದೆಯಾ ಅಂತೆಲ್ಲ ಅಂತ. ನನಗೆ ನೋಡ್ಕೊಳಕ್ಕಾಗುತ್ತೆ ಅಯ್ಯಮ್ಮ ಹೇಳಿದ್ಲು. ಸೆಡ್ ಹೌದು, ಬಟ್ ಮಗು ಓಡಾಡಬೇಕಾದ್ರೆ ಅದೆಲ್ಲ ಅಂತಂದರೆ ಅದು ನಿಮ್ಮ ತೊಂದರೆ ಅಲ್ಲ, ಅದು ನನ್ನ ತೊಂದರೆ. ಸೆಡ್ ಹೌದು, ಬಟ್ ಮಗು ಪರವಾಗಿ ನಾನು ಮಾತಾಡಬೇಕಾಗತ್ತೆ, ಯಾಕಂದರೆ ಇನ್ನೂ ಮಗು ಹುಟ್ಟಿಲ್ಲ. ಫೀಟಲ್ ರೈಟ್ಸ್, ಮೆಟರ್ನಲ್ ರೈಟ್ಸ್. ಈಗ ಫೀಟಲ್ ರೈಟ್ಸಿನ ಪರವಾಗಿ ನಾನು ಮಾತಾಡಬೇಕಾಗುತ್ತೆ, ಅದಕ್ಕೆ ನಾನು ಕೇಳಬೇಕಾಗುತ್ತೆ, ಅದು ನೀವು ಉತ್ತರ ಕೊಡಬೇಕಾಗುತ್ತೆ ಅಂತ. ದೆನ್ ಏನು ಎವಿಡೆನ್ಸ್ ಬೇಕು ನಿಮಗೆ ಅಂತ. ಸೆಡ್ ಯಾರು ಮಗುನ ನೋಡ್ಕೊಳ್ತಾರೆ ನಿಮಗೆ ಕೊಟ್ಟರೆ. ದೆನ್ ಒಂದು 2 ನಂಬರ್ ಏನೋ ಫೋನ್ ಮಾಡಿದ್ಲು, ಎಲ್ಲಿಂದ ಇನ್ನೂ ಬಂದರು ರಿಲೇಟಿವ್ಸ್. ನಾವು ನೋಡ್ಕೊಳ್ತೀವಿ. ಸೆಡ್ ಓಕೆ, ಇಷ್ಟೆಲ್ಲ ಜನ ಬರ್ತಾಯಿದ್ದಾರೆ ಅದೆಲ್ಲ. ಸೊ ಕನ್ಸೆಂಟ್ ಫಾರ್ಮ್ ಎಲ್ಲನೂ ತೊಗೊಂಡೆ ನಾನು. ದೆನ್ ದ ಟೆಕ್ನಿಕಲ್ ಪಾರ್ಟ್ ಒಂದು ಸ್ವಲ್ಪ ಡಿಫಿಕಲ್ಟ್ ಇತ್ತು, ಯಾಕಂದರೆ ಖಾಲಿ ಇಲ್ಲ, ಹೆಂಗೆ ನಾನು ಇದು ಮಾಡಬೇಕು, ಸ್ಟಿಮ್ಯುಲೇಷನ್ ಮಾಡಬೇಕು, ಇದು ಮಾಡಬೇಕು. ಆದರೂ ಕಟ್ವಳ್ಳಿ ಇದು ಯಜಮಾನರು ಅದು ಸ್ಕೂಟರ್ ಮೇಲೆ ಬಂದಿದ್ದರು. ದೆನ್ ಎಲ್ಲ ಡೀಟೇಲ್ಸ್ ಎಲ್ಲ ಬರೆದು ಆಲ್ ದ ಟ್ರೀಟ್ಮೆಂಟ್ ಎಲ್ಲ ಸ್ಟಾರ್ಟ್ ಮಾಡಿದ್ದು. ನಾನು ಸುಮ್ಮನೆ ಕಿಟಕಿಲಿಂದ ನೋಡಿದೆ, ಬಿಕಾಸ್ ಆನ್ ದ ಫಸ್ಟ್ ಫ್ಲೋರ್. ಅವರು ಕೆಳಗಡೆ ಹೋದರು. ಹೌ ದ ಸ್ಟೆಪ್ಸ್ ಶಿ ಮ್ಯಾನೇಜ್ ಟು ಗೋ ಡೌನ್ ದ ಸ್ಟೆಪ್ಸು, ಇಟ್ ವಾಸ್ ಜಸ್ಟ್ ಅಮೇಝಿಂಗ್. ಈ ಡಾಲ್ಫಿನ್ಸ್ ಇರುತ್ತಲ್ಲ ಆ ಥರದ ಒಳಗಡೆ ಹೋದರು. ಹೋಗಿ ಆ್ಯಂಡ್ ದೆನ್ ಹೌ ನೈಸ್ಲಿ ಶಿ ಸ್ಯಾಟ್ ಆನ್ ದ ಸ್ಕೂಟರ್ ಬಿಹೈಂಡ್. ಒಂದು 2 ಕೈ ಗಂಡನ ಹೊಟ್ಟೆ ಸುತ್ತಲೂ ಕೈ ಹಿಡ್ಕೊಂಡು ಆ್ಯಂಡ್ ದೇ ವೆಂಟ್. ಇದು ನಂಗೆ ನಿಜವಾಗ್ಲೂ ಆಶ್ಚರ್ಯ ಅನಿಸ್ತು, ಇದು ಹೇಗೆ ಅಂತ. ಟು ಕಟ್ ದ ಲಾಂಗ್ ಸ್ಟೋರಿ ಶಾರ್ಟ್, ಅದೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿ, ಅದು IVF ಮಾಡಿ, ಪ್ರೆಗ್ನೆಂಟ್ನೂ ಆದಲು, ಆ್ಯಂಡ್ ಸಿಸೇರಿಯನ್ ಮಾಡಬೇಕಾಯ್ತು. ಗಂಡು ಮಗು ಆಯಿತು, 3.5 kgs, ಆ್ಯಂಡ್ ಎಲ್ಲನೂ ನೈಸ್ ಒಂದು ಫಂಕ್ಷನ್ನೂ ಆಯಿತು. ಆ್ಯಂಡ್ ಮಗುನೂ ಇದು ಮಾಡಿದ್ದೆ. ಶಿ ವಾಸ್ ಆಲ್ಸೋ ಹ್ಯಾಪಿ, ಆ್ಯಂಡ್ ಶಿ ಬ್ರಾಟ್ ದಟ್ ಬೇಬಿ ಬ್ಯಾಕ್ ಆಲ್ಸೋ 1 year later. ಆ್ಯಂಡ್ ಶಿ ಹೇಳಿದ್ಲು ನನಗೆ, ನಾನು ನೋಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅಂತ. ದೆನ್ ನನಗನ್ನಿಸ್ತು, ಯಾವತ್ತೂ ನಾವು ಜಡ್ಜ್ಮೆಂಟಲ್ಲಿ ಇರಬಾರ್ದು. ಯಾರ್ದಾದ್ರೂ ಕೆಪಾಸಿಟಿನ ನಾವು ಕಮ್ಮಿ ಮಾಡಬಾರ್ದು. ಎಲ್ಲರೂ ತಮ್ಮ ಕೆಪಾಸಿಟೀಸು ಗೊತ್ತಿರುತ್ತೆ. ಅವಳದ್ದು ಕೆಪಾಸಿಟಿ ನಾನು ಹೇಗೆ ಅಂಡರ್ಮೈನ್ ಮಾಡೋಕ್ಕಾಗುತ್ತೆ. ಆ ಹೆಂಗಸಿಂದ ನಾನು ಅದು ಕಲಿತೆ. ಇಂಥ ಎಷ್ಟೋ ಸ್ಟೋರಿಗಳು ಬಹುಶಃ ನಿಮ್ಮ ಹತ್ರ ಸುಮಾರು ಸ್ಟೋರೀಸ್ ಇದೆ. ಲಕ್ಷಾಂತರ ತಾಯಂದಿರಾಗಿದ್ದಾರೆ, ಹೆಣ್ಮಕ್ಳು ತಾಯಂದಿರಾಗಿದ್ದಾರೆ. ಬಟ್ ನೀವು ಮಾಡಿರುವಂಥ ಉತ್ತಮ ಕೆಲಸ ಏನು ಅಂತಂದರೆ, ಮುಂದಿನವರು ಅದನ್ನು ಓದಬೇಕು, ತಿಳ್ಕೊಳ್ಬೇಕು ಅಂಥೇಳಿ ಅದನ್ನು ವೈದ್ಯಕೀಯ ಶಿಕ್ಷಣದಲ್ಲೂ ನಿಮ್ಮ ಬರೆದಂಥ ಪುಸ್ತಕಗಳನ್ನು ಓದ್ತಾರೆ, ಅದನ್ನು ಕೋರ್ಟ್ನಲ್ಲೂ ಕೂಡ ಅದನ್ನು ಸ್ಟಡಿ ಮಾಡ್ತಾರೆ ಅಂತ ಕೇಳಿದೆ. ಅದ್ರ ಬಗ್ಗೆ ಹೇಳಬಹುದಾ ಅಂಥೇಳಿ. ಅದು ಕೋರ್ಟ್ನಲ್ಲಿ ಇನ್ನೂ ಇದೆ. ಇದರಲ್ಲಿ ಕೇಸ್ ಪ್ರೆಸಿಡೆನ್ಸ್ ಅಂತ ಇರುತ್ತಲ್ಲ, ಅದರಲ್ಲೂ ಅಲ್ಲಿ ರೆಗ್ಯುಲೇಷನ್ಸು ರೂಲ್ಸ್ ಅದೆಲ್ಲ ಏನಿದೆಯಲ್ಲ, ಅದರಲ್ಲೂ ಇದು ಒಂದು ರೆಫರೆನ್ಸ್ ಬುಕ್ ಅಂತ ಇದೆ ಅಲ್ಲಿ. ಸೊ ಅದನ್ನೂ ಯೂಸ್ ಮಾಡ್ತಾರೆ. ಸೊ ಇಟ್ ಈಸ್ ಬಿನ್ ವೆರಿ ಯೂಸ್ಫುಲ್. ತುಂಬ ಉಪಯೋಗ ಆಗಿದೆ ಎಲ್ಲರಿಗೂ. ಪುಸ್ತಕದ ಮುಖಾಂತರ, TV ಮುಖಾಂತರ, ಅಥವಾ ಈ ಇದು ಪ್ರಾಕ್ಟೀಸ್ ಏನಿದೆ ಟ್ರೈನಿಂಗ್ ಮುಖಾಂತರ, ಇದೆಲ್ಲ ಇಸ್ ಮಾಧ್ಯಮ ಟು ಗೆಟ್ ದ ಟ್ರೈನಿಂಗ್ ಅಂತ. ದಟ್ ಈಸ್ ಮೈ ಗೋಲ್. ನಿಮ್ಮ ಇಷ್ಟು ವರ್ಷಗಳ ಸುದೀರ್ಘವಾದಂಥ ಸೇವೆಗೆ ಬಹುಶಃ ಸಿಗದೇ ಇರುವಂಥ ಅವಾರ್ಡ್ಗಳಿಲ್ಲ ಅಂತ ಅಂದ್ಕೊತೀನಿ. ಸಾಕಷ್ಟು ಅವಾರ್ಡ್ಗಳು ಸಿಕ್ಕಿದೆ. ಎಲ್ಲಕ್ಕಿಂತ ಪ್ರಮುಖವಾಗಿ ಪದ್ಮಶ್ರೀ ಪ್ರಶಸ್ತಿಯಿಂದ ಪುರಸ್ಕೃತರಾದವರು ನೀವು. ಅದು ಸುಮಾರು 10 ವರ್ಷಗಳ ಹಿಂದೆಯೇ ಅಂಥದ್ದೊಂದು ಪ್ರಶಸ್ತಿಯನ್ನು ಪಡೆದವರು. ಯಾವುದೂ ಈಸಿಯಾಗಿ ಸಿಗಲಿಲ್ಲ ಡಾಕ್ಟರ್ ಕಾಮಿನಿ ರಾವ್ ಅವರಿಗೆ. ಅವರು ಮಾಡಬೇಕು ಅಂದ್ಕೊಂಡಿದ್ದು ಎಲ್ಲರೂ ಅಂದ್ಕೊಂಡಿದ್ದನ್ನಲ್ಲ, ನಾನು ಬೇರೆಯದ್ದನ್ನೇ ಮಾಡಬೇಕು ಅಂತ ನಿರ್ಧಾರ ಮಾಡಿದವರು. ಅದನ್ನು ಪಡ್ಕೊಳ್ಳೋಕ್ಕೆ ಅವ್ರು ಪಟ್ಟಂಥ ಕಷ್ಟ ಪ್ರತಿ ಹಂತದಲ್ಲೂ ಅದು ಬಹುಶಃ ಎಲ್ರಿಗೂ ಮಾದರಿ. ಈ ರೀತಿ ಏನೋ ಮಾಡಬೇಕು, ಏನೋ ಡಿಫ್ರೆಂಟಾಗಿ ಮಾಡಬೇಕು ಅಂತಿರುವಂಥವರಿಗೆ, ಅಂತಹ ಯುವಕರಿಗೆ ಅಥವಾ ಯಾವುದೇ ವಯಸ್ಸಿನವರಿಗಾಗಿರ್ಬೋದು, ಕಾಮಿನಿ ರಾವ್ ಅವರು ಏನು ಸಜೆಷನ್ ಕೊಡ್ತಾರೆ?
ಏನು ಮಾಡಬೇಕಾದ್ರೆ ಒಂದು ಸಿಂಗಲ್ ಮೈಂಡೆಡ್ ಕಾನ್ಸಂಟ್ರೇಷನ್ ಇರಬೇಕು, ಪ್ಲ್ಯಾನ್ ಇರಬೇಕು, ಆ್ಯಂಡ್ ಆ ಪ್ಲ್ಯಾನ್ ಅಟ್ಲೀಸ್ಟ್ 5 ಇಯರ್ ಪ್ಲ್ಯಾನ್ ಇರಬೇಕು. ದೆನ್ ಯು ವರ್ಕ್ ಬ್ಯಾಕ್ವರ್ಡ್ಸ್. ಅಂದರೆ ಇವಾಗ ನಾನು 2025 ಇದೆ. ಸೊ ಬೈ 2030 ನಾನೇನು ಮಾಡಬೇಕು, ಇವಾಗಲಿಂದ ಶುರು ಮಾಡಿ. 2030ಗೆ ಬಂದುಬಿಟ್ಟು ನಾವು ಐ ವಾಂಟ್ ಟು ಡೂ ದಿಸ್ ದ್ಯಾಟ್ ಅಂತಲ್ಲ, ಪ್ರಿಪ್ರೇಷನ್ ಟೈಮ್ ಇರುತ್ತೆ ಮಾಡೋದಕ್ಕೆ. ಎಲ್ಲನೂ ಸಾಧನೆ ಮಾಡ್ಬೋದಂತಂತ ಏನಿಲ್ಲ, ಬಟ್ ಪ್ಲ್ಯಾನೇ ಇಲ್ಲದೇ ಇದ್ದರೆ ಏನು ಮಾಡ್ತೀರಾ? ಸೊ ಪ್ಲ್ಯಾನ್ ಮಾಡ್ತಾನೇ ಇರಬೇಕು. ಈಗ 2025ನಲ್ಲಿ ಏನು ಮಾಡ್ತೀನಿ, ನಾನಿದು 2020ನಲ್ಲಿ ಯೋಚನೆ ಮಾಡ್ತಾಯಿದ್ದೆ. ಸೊ ನಾನು ಮುಂಚೆಯಿಂದೇ ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಯಿರ್ತೀನಿ ನಾನು. ಸೊ ಆ ಗುರಿ ಏನಿದೆ, ಆ ಗುರಿ ತಪ್ಪಬಾರ್ದು, ಡಿಸ್ಟ್ರ್ಯಾಕ್ಟ್ ಆಗಬಾರ್ದು. ಇನ್ನೂ ಆ್ಯಡ್ ಆನ್ ಮಾಡ್ಬೋದು, ಇನ್ನೂ ಕರೆಕ್ಷನ್ ಮಾಡ್ಬೋದು, ಬಟ್ ಅನ್ಲೆಸ್ ಯು ಹ್ಯಾವ್ ಅ ಮ್ಯಾಪ್ ಆ್ಯಂಡ್ ಯು ಹ್ಯಾವ್ ಅ ಗೋಲ್. ಈಗ ಎಷ್ಟೊಂದು ನನ್ನ ಮಕ್ಕಳು ಈಗ ಇದು ಬರ್ತಾರಲ್ಲ ಫೆಲೋಶಿಪ್ಪಿಗೆ, ನಾನು ಕೇಳ್ತೀನಿ ವಾಟ್ ಈಸ್ ಯುವರ್ ಗೋಲ್ ಅಂತ. ಲೆಟ್ ಮಿ ಪಾಸ್ ದ ಎಕ್ಸಾಮ್ ದೆನ್ ಐ ವಿಲ್ ಸಿ. ಅರೆ ಈಗಾಗಲೇ ನೀನು ಕೋರ್ಸ್ನಲ್ಲಿ ಸೇರಿದೆಯಾ, ನೀನು ಪಾಸ್ ಆಗ್ತೀಯಾ, ಈಗ ನೀನು ಯೋಚನೆ ಮಾಡಬೇಕು ಪಾಸ್ ಆದಮೇಲೆ ಏನು ಮಾಡಬೇಕು, ಅಷ್ಟೂ ಅವ್ರು ಯೋಚನೆ ಮಾಡಿರಲ್ಲ. ಸೊ ಯು ಹ್ಯಾವ್ ಟು ಯೋಚನೆ ಮಾಡಬೇಕು. ಈಗಾಗಲೇ ಫೆಲೋಶಿಪ್ ತೊಗೊಂಡಿದ್ದೀರಾ, ನೀವು ಏನು ಮಾಡ್ತೀರಾ, ಎಲ್ಲಿ ಪ್ರಾಕ್ಟೀಸ್ ಮಾಡ್ತೀರಾ, ಆರ್ ಯು ಗೋಯಿಂಗ್ ಟು ವರ್ಕ್ ಇನ್ ಅ ಕಾರ್ಪೊರೇಟು ಅಥವಾ ಆರ್ ಯು ಗೋಯಿಂಗ್ ಟು ಸ್ಟಾರ್ಟ್ ಆನ್ ಯುವರ್ ಓನ್, ವೇರ್ ಆರ್ ಯು ಗೋಯಿಂಗ್ ಟು ಪುಟ್ ದ್ಯಾಟ್, ಏನೇನು ಯೋಚನೆ ಮಾಡಲ್ಲ. ಸೊ ಇಫ್ ಯು ಹ್ಯಾವ್ ಟು ಡಿಸೈಡ್ that I want to reach from here to here, then start planning from here to reach there. And what will get you from here will not get you there. Plans have to change. ನಿಮ್ಮ ಸುದೀರ್ಘವಾದಂಥ ಜರ್ನಿ, ನಿಮ್ಮ ಸುದೀರ್ಘವಾದಂಥ ಸೇವೆ ಎಷ್ಟೋ ಮನೆಗಳಲ್ಲಿ ನಗು ತರಿಸಿದೆ, ಎಷ್ಟೋ ದಂಪತಿಗೆ ಬಹುಶಃ ಹೊಸ ಜೀವನವನ್ನು ಕೊಟ್ಟಿದೆ. ಸವಾಲುಗಳನ್ನು ಮೆಟ್ಟಿ ನಿಲ್ಲೋದು ಹೇಗೆ ಅಂತ ಹೇಳಿಕೊಟ್ರಿ. ನಿಮ್ಮ ಇಡೀ ಬದುಕು, ನಿಮ್ಮ ಇಡೀ ಆ ಜರ್ನಿನೇ ಎಲ್ರಿಗೂ ಒಂದು ಸ್ಫೂರ್ತಿ. ಥ್ಯಾಂಕ್ ಯು ಮ್ಯಾಮ್, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.